ಈ ಮಕ್ಕಳು ಸೈನ್ಸ್ ನ ತುಂಬಾ ಡಿಫಿಕಲ್ಟ್ ಕಷ್ಟ ಅಂತ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಕಷ್ಟ ಅಲ್ಲ. ಆಸ್ ಅ ಸೈನ್ಸ್ ಟೀಚರ್ ನಾನು 7 ವರ್ಷದಿಂದ ನೋಡಿರೋ ಪ್ರಕಾರ ಸೈನ್ಸ್ ಖಂಡಿತ ಡಿಫಿಕಲ್ಟ್ ಅಲ್ಲ. ಖಂಡಿತ ಔಟ್ ಆಫ್ ಬರುತ್ತೆ. 80 ಔಟ್ ಆಫ್ 80 ಕೂಡ ತೆಗಿಬಹುದು. ಎಕ್ಸಾಮಿನೇಷನ್ ಪೇಪರ್ ಮಾಡಬೇಕಾದ್ರೂ ಸಹ 30% ಈಸಿ ಮಾಡಿರ್ತಾನೆ, ವೆರಿ ಈಸಿ ಕ್ವೆಶನ್ಸ್ ಮಾಡಿರ್ತಾರೆ. 50% ಆವರೇಜ್ ಲೆವೆಲ್ ಕ್ವೆಶನ್ಸ್ ಮಾಡಿರ್ತಾರೆ. ಆ 50% ಲೆವೆಲ್ ಕ್ವೆಶನ್ಸ್ಗೆ ಕೊಟ್ಟಿರೋಂತಹ ಟೆಕ್ಸ್ಟ್ ಬುಕ್ಸ್ ಅಂಡ್ ಕೊಟ್ಟಿರೋಂಥ ಮೆಟೀರಿಯಲ್ಸ್ KCB ಮೆಟೀರಿಯಲ್ಸ್ ಬಿಟ್ಟಿದ್ದಾರೆ ನೋಡಿ ಸರ್. ಅಷ್ಟು ರೆಫರ್ ಮಾಡಿದ್ರೆ 50 + 30 80 ಈಸಿಯಾಗಿ. ಇದುವರೆಗೂ ಏನು ಓದಿಲ್ಲ, ನನಗೆ ಏನು ಬರಲ್ಲ, ಸೈನ್ಸ್ ಅಂದ್ರೆ ನನಗೆ ಏನು ಅರ್ಥ ಆಗ್ತಿಲ್ಲ. ಕೆಲವೊಂದು ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಸೇರ್ಬಿಡ್ತಾರೆ. ಅವ್ರಿಗೆ ಏನು ಈ ಕಾರ್ಬನೇಟೆಡ್ ಕಾಂಪೌಂಡ್ಸ್ ನಲ್ಲಿ ಹೋಮೋಲೋಗಸ್ ಸೀರೀಸ್ ಅಂದ್ರೆ ಅರ್ಥ ಆಗಲ್ಲ, ಕ್ಯಾಟಿನೇಷನ್ ಅಂದ್ರೆ ಅರ್ಥ ಆಗಲ್ಲ, ಈಥೈಲ್ ಆಲ್ಕೋಹಾಲ್ ಅಂದ್ರೆ ಗೊತ್ತಾಗಲ್ಲ, ಬ್ಯೂಟೆನಾಲ್ ಅಂದ್ರೆ ಗೊತ್ತಾಗಲ್ಲ. ಮ್ಯಾಮ್ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಸ್ಕ್ರಾಚ್ ದೇರ್ ಹೆಡ್. ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಕೊಟ್ಟಿರುವಂತಹ ಶೇರ್ ಮಾಡುವಂತಹ ಕ್ವೆಶನ್ಸ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಎಲ್ಲರೂ ಫಸ್ಟ್ ಕ್ಲಾಸ್ ಆರ್ ಡಿಸ್ಟಿಂಕ್ಷನ್ ತಗೊಳ್ಳಿ. ಐ ಚಾಲೆಂಜ್ ವಿತ್ ಯು ಸ್ಟೂಡೆಂಟ್ಸ್. Hello everyone, welcome back to our channel Edu Talk session. So last sessions ಅಲ್ಲಿ ನಾವು ಹಿಂದಿ ಕನ್ನಡ ಮ್ಯಾಥಮೆಟಿಕ್ಸ್ ಈ ಸಬ್ಜೆಕ್ಟ್ಸ್ ಅಲ್ಲಿ ನಾವು ತುಂಬಾ ಡಿಸ್ಕಷನ್ ಮಾಡಿದ್ವಿ ಸರ್. ಮತ್ತೆ ಅದೇ ರೀತಿಯಲ್ಲಿ ತುಂಬಾ ಮಕ್ಕಳಿಗೆ ಅದು ರೀಚ್ ಆಗಿದೆ ಮತ್ತೆ ತುಂಬಾ ಹೆಲ್ಪ್ಫುಲ್ ಇದೆ ಅಂತಾನು ಕೂಡ ಹೇಳ್ತಿದ್ದಾರೆ. ಹೌದು ಮುಯಿ, ನಾನು ನೋಡಿದೆ ನನ್ನ ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಕಾಮೆಂಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ನಮ್ಮ ಮನೆ ಹತ್ರ ಸಿಕ್ತಾಗ ಕೇಳ್ತಾ ಇದ್ದಾರೆ, ಸರ್ ನೀವ್ ಏನ್ ಮಾಡ್ತಾ ಇದ್ದೀರಾ, ವಿಡಿಯೋಸ್ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ, ಆದ್ರೆ ನಮಗ್ ಮ್ಯಾಥ್ಸ್ ಕಿನ್ನ ಸೈನ್ಸ್ ಡಿಫಿಕಲ್ಟ್ ಇರ್ತವ್ರೆ ಮುಯಿ. ಹೌದು, ಸೈನ್ಸ್ ಕಷ್ಟ. ಹೌದು, ನನಗೆ ನಿಜ ನಂಬಕ್ಕಾಗಲಿಲ್ಲ. ನಾನು ಕೇಳಿದೆ ಮ್ಯಾಥ್ಸ್ ಈಸಿ ಇದೆಯಲ್ಲಪ್ಪ, ಇಲ್ಲ ಸರ್ ನನಗೆ ಸೈನ್ಸ್ ತುಂಬಾ ಕಷ್ಟ ಆಗ್ತಿದೆ ಅಂತ. ಸೊ ಅವಾಗ ನಾನು ಅನ್ಕೊಂಡೆ ನಮ್ಗೆ ಈ ವಿದ್ಯಾರ್ಥಿಗಳಿಗೋಸ್ಕರ ಸೈನ್ಸ್ ಅಲ್ಲೂ ಕೂಡ ಒಂದು ವಿಡಿಯೋ ಮಾಡೋಣ ಅಂತ. ಹಾಗಿದ್ರೆ ಸೈನ್ಸ್ ಎಕ್ಸ್ಪರ್ಟ್ಸ್ ನೇ ಮೀಟ್ ಆಗ್ಬೇಕಲ್ಲ. ಸೊ 7 years ಇಂದ ಅಥವಾ 7 years 10 years 15 years ಆತರ ಯಾರಾದ್ರೂ ಟೀಚರ್ ಸಿಕ್ಕಿದ್ರೆ ನಮ್ಗೆ ಈಸಿ ಆಗುತ್ತೆ. ಬಿಕಾಸ್ ಆ ಸಬ್ಜೆಕ್ಟ್ ಅಲ್ಲಿ ಡೆಪ್ತ್ ಆಗಿ ನಾಲೆಜ್ ಇಟ್ಕೊಂಡಿರುವಂತದ್ದು ಆ 7 years ಇಂದ 10 years ಇಂದ ಯಾರು ಮಾಡಿರ್ತಾರೆ ಪಾಠ ಅವ್ರಿಗೆ ಗೊತ್ತಿರುತ್ತೆ ನಾಲೆಜ್. ಸೊ ಯಾರಾದ್ರೂ ಇದಾರ ಸರ್ ಆತರ? ಹೌದು, ದಿವ್ಯಾ ಮೇಡಮ್ ಅಂತಿದ್ದಾರೆ, ಅವ್ರು ಲಾಸ್ಟ್ 7 years ಇಂದ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾವ್ ಯಾಕೆ ದಿವ್ಯಾ ಮೇಡಮ್ ಅವ್ರನ್ನ ಮೀಟ್ ಮಾಡ್ಬಾರ್ದು? ಖಂಡಿತ ಈ ಕಾರ್ಯಕ್ರಮಕ್ಕೆ ಕರೆಯೋಣ ಅವ್ರಿಗೆ. ಓಕೆ, ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ದಿವ್ಯಾ ಮೇಡಮ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀವಿ. ಮತ್ತೆ ಹೇಗಿದೆ ಮೇಡಮ್ ಪ್ರಿಪರೇಷನ್ಸ್ ಎಲ್ಲ ಸೈನ್ಸ್? ಸರ್ ಗೋಯಿಂಗ್ ಗುಡ್, ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಸೊ ಪ್ರಿಪರೇಟರಿ ಎಕ್ಸಾಮ್ಸ್ ಹೇಗಿತ್ತು? ಎಲ್ಲ ಬರ್ದಿದ್ದಾರೆ ಅಂತ ಅನ್ಸುತ್ತೆ ಮಕ್ಕಳು. ಸರ್ ಸ್ಟೇಟ್ ಲೆವೆಲ್ ಮೊನ್ನೆ ತಾನೇ ಆಯ್ತು. ನಮ್ಮ ಮಕ್ಕಳಿಗೆ ಎಲ್ಲರೂ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಸರ್. 1 or 2 ಒಂದು ಆವರೇಜ್ ಲೆವೆಲ್ ಇದ್ದಾರೆ. ಬಟ್ ಪೇಪರ್ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿದ ತಕ್ಷಣ ಮಕ್ಕಳಿಗೆ ಕಾನ್ಫಿಡೆಂಟ್ ಲೆವೆಲ್ ಬಂತು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ಇನ್ಕ್ಲೂಡಿಂಗ್ ಡಯಾಗ್ರಾಮ್ಸ್. ಸ್ವಲ್ಪ ಆದಷ್ಟು ಎಲ್ಲ ಡೈರೆಕ್ಟ್ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಅಪ್ಲಿಕಬಲ್ ನಲ್ಲಿ ಮಾತ್ರ ಒಂದ್ ಮಾರ್ಕ್ಸ್ ಮಾತ್ರ ಅಪ್ಲಿಕಬಲ್ ಲೆವೆಲ್ ಕೊಟ್ಟಿದ್ದಾರೆ. ಅದಕ್ಕೆ ಬಿಟ್ರೆ ಬೇರೆ ಕ್ವೆಶನ್ಸ್ ಎಲ್ಲ ಮಕ್ಕಳು ಗೆಸ್ ಮಾಡೋಂತ ಕ್ವೆಶನ್ಸ್ ಇತ್ತು ಸರ್. ಮೇಡಮ್, ನೀವು ಅಪ್ಲಿಕೇಬಲ್ ಅಂತ ಗೊತ್ತಾಯ್ತು. ನಾನು ತುಂಬಾ ಜನ ವಿದ್ಯಾರ್ಥಿಗಳನ್ನ ಕೇಳಿದ್ದೀನಿ, ಅವರು ಮ್ಯಾಥ್ಸ್ ಗಿಂತ ಸ್ವಲ್ಪ ಸೈನ್ಸ್ ಡಿಫಿಕಲ್ಟ್ ಅಂತಾರೆ ಮೇಡಮ್. ಹಾಗಾದ್ರೆ ನಾನ್ ನಿಮ್ಮ ಹತ್ರ ಇವತ್ತು ಕೇಳ್ತಾ ಇರೋದು, ನಮ್ NC ವಿದ್ಯಾರ್ಥಿಗಳಿಗೂ ಉಪಯೋಗ ಆಗೋ ತರ ಯಾವ್ದಾರ ಕ್ವಶನ್ಸ್ಗಳು ಈಸಿ ಇರೋಂಥವು ಯಾವ್ದಾರ ಇದಾವ, ಅಥವಾ ಅದನ್ನು ಉಪಯೋಗಿಸ್ಕೊಂಡು ಏನಾದ್ರು ಅವರು ಒಂದು 45 ರಿಂದ 50 ಮಾರ್ಕ್ಸ್ಗಳನ್ನ ಗಳಿಸುವಂತ ಕ್ವಶನ್ಸ್ಗಳು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ ಕರಿತೀವಲ್ಲ, ಆ ತರದ್ ಯಾವ್ದಾರ ಇದಾವ ಮೇಡಮ್? ಸರ್ ಮೊದಲನೇದಾಗಿ ನಾನು ಏನ್ ಹೇಳ್ಬೇಕಂದ್ರೆ, ಈ ಮಕ್ಕಳು ಸೈನ್ಸ್ ನ ತುಂಬಾ ಡಿಫಿಕಲ್ಟ್ ಕಷ್ಟ ಅಂತ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಕಷ್ಟ ಅಲ್ಲ. ಆಸ್ ಅ ಸೈನ್ಸ್ ಟೀಚರ್ ನಾನು 7 ವರ್ಷದಿಂದ ನೋಡಿರೋ ಪ್ರಕಾರ ಸೈನ್ಸ್ ಖಂಡಿತ ಡಿಫಿಕಲ್ಟ್ ಅಲ್ಲ ಸರ್. ಈ ಎಕ್ಸಾಮಿನೇಷನ್ ಪೇಪರ್ ಮಾಡಬೇಕಾದ್ರೂ ಸಹ 30% ಈಸಿ ಮಾಡಿರ್ತಾನೆ ಸರ್, ವೆರಿ ಈಸಿ ಕ್ವೆಶನ್ಸ್ ಮಾಡಿರ್ತಾರೆ. 50% ಆವರೇಜ್ ಲೆವೆಲ್ ಕ್ವೆಶನ್ಸ್ ಮಾಡಿರ್ತಾರೆ. ಆ 50% ಲೆವೆಲ್ ಕ್ವೆಶನ್ಸ್ಗೆ ಕೊಟ್ಟಿರೋಂತಹ ಟೆಕ್ಸ್ಟ್ ಬುಕ್ಸ್ ಅಂಡ್ ಕೊಟ್ಟಿರೋಂಥ ಮೆಟೀರಿಯಲ್ಸ್ KCB ಮೆಟೀರಿಯಲ್ಸ್ ಬಿಟ್ಟಿದ್ದಾರೆ ನೋಡಿ ಸರ್. ಅಷ್ಟು ರೆಫರ್ ಮಾಡಿದ್ರೆ 50 + 30 80 ಈಸಿಯಾಗಿ ತೆಗಿಬಹುದು. 80% ಅಷ್ಟು. ಇನ್ ಮಿಕ್ಕಿರೋ 20% ಕ್ವೆಶನ್ಸ್ಗೆ ಮಕ್ಕಳು ಎಫರ್ಟ್ಸ್ ಹಾಕ್ಬೇಕು. ನನ್ಗೆ ಗೊತ್ತಿರೋ ಪ್ರಕಾರ ಏನೇ ಅಪ್ಲಿಕಬಲ್ ಲೆವೆಲ್ ಅಲ್ಲಿ ಮಕ್ಕಳು ಬೀಳ್ತಾ ಇದಾರೆ ಸರ್. ಆ 20% ಅಪ್ಲಿಕಬಲ್ ಲೆವೆಲ್ ಕ್ವೆಶನ್ಸ್ ನ ಯಾವ ರೀತಿ ತರಬೇಕು ಅಂತ ಖಂಡಿತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರ್. ಸೊ ಹಾಗಿದ್ರೆ ಈಗ 4 ಮಾಡೆಲ್ ಪೇಪರ್ ಬಿಟ್ಟಿದ್ದಾರೆ ಮೇಡಮ್. ಅದೇ ರೀತಿಯಲ್ಲಿ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಗಿದೆ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಆಗಿದೆ. ಸೊ ಈ 6 ಪೇಪರ್ ಅನ್ನು ರೆಫರ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ತೆಗಿಬಹುದು ಮಕ್ಕಳು ನಿಮ್ಮ ಅನಿಸಿಕೆ ಪ್ರಕಾರ? ಸರ್ ಖಂಡಿತ ರಿವಿಷನ್ ಟೈಮ್ ಅಲ್ಲಿ ಈ 4 ಮಾಡೆಲ್ ಕೀ ಆನ್ಸರ್ಸ್ ನಾನು ಇಟ್ಕೊಂಡಿದ್ದು ಫಸ್ಟ್. 4 ಮಾಡೆಲ್ ಕೀ ಆನ್ಸರ್ಸ್ ಪ್ಲಸ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ನನಗೆ ಸ್ವಲ್ಪ ಗೊತ್ತಿತ್ತು, ಅಷ್ಟನ್ನೇ ನಾನು ತರೋ ಮಾಡಿಸಿದ್ದು. ಖಂಡಿತ ನನಗೆ ಎಕ್ಸ್ಪೆಕ್ಟೆಡ್ ಆಗಿರುವಂತಹ ನಾನು ಖುಷಿ ಅನ್ಸಿರೋ ರಿಸಲ್ಟ್ ಈ ಸರಿ ಬಂದಿದೆ ಸರ್. ಸ್ಟೇಟ್ ಲೆವೆಲ್ ಅಲ್ಲಿ ಮಕ್ಕಳು ಎಲ್ಲರೂ ಅಟೆಂಪ್ಟ್ ಮಾಡಿದ್ದಾರೆ. 1 or 2 ಆವರೇಜ್ ಅವ್ರು ಕೂಡ ಮ್ಯಾಮ್ ಇದು ಗೊತ್ತಿದೆ ಬಟ್ ನಂಗೆ ಬರೆಯೋದಕ್ಕೆ ಬಂದಿಲ್ಲ ಅನ್ನೋ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಸರ್.
ಮೇಡಮ್, ಈಗ ಮಕ್ಕಳಿಗೆ ಯಾವ ಲೆಸನ್ ನಲ್ಲಿ ಯಾವ್ದಾವ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ತುಂಬಾ ಕನ್ಫ್ಯೂಷನ್ ಇದೆ. ಈಗ ಡೆಪ್ತ್ ಆಗಿ ಹೋಗ್ಬೇಕಂದ್ರೆ ಲೆಸನ್ ಅರ್ಥ ಆಗಿರಲ್ಲ, ಮತ್ತೆ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನು ಅವ್ರು ಒಟ್ಟಿಗೆ ಓದಕ್ಕೂ ಆಗಲ್ಲ. ಸೊ ಇಷ್ಟು ಓದಿದ್ರೆ ಸಾಕು, ಅವ್ರು ಪಾಸ್ ಆಗ್ತಾರೆ. ಒಂದು 40 ಮಾರ್ಕ್ಸ್ ಅಷ್ಟು ಅಟ್ಲೀಸ್ಟ್ ಬರುತ್ತೆ, ಯಾರಿಗೂ ಏನೂ ಬರಲ್ಲ. ಇಷ್ಟು ಕ್ವಶನ್ಸ್ ಅನ್ನು ರೆಫರ್ ಮಾಡಿದ್ರೆ ಮೋಸ್ಟ್ ರಿಪೀಟೆಡ್ ಒಂದು 7 years ಇಂದ ನೀವು ನೋಡಿರೋ ಪ್ರಕಾರ ಇದೇ ರಿಪೀಟ್ ಆಗ್ತಿದೆ ಸರ್. ಮತ್ತೆ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಕೇಳ್ತಿರ್ತಾನೆ ಅನ್ನೋದು ಟಾಪಿಕ್ಸ್ ಏನಾದಿದ್ರೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ. ಅವರು ಲೆಸನ್ ವೈಸ್ ಯಾವ ಟಾಪಿಕ್ಸ್ ಮತ್ತೆ ಕ್ವಶನ್ಸ್ ರಿಪೀಟ್ ಆಗಿದೆ ಅಂತ ನೀವು ಹೇಳಿ ಮೇಡಮ್. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಯೂಶಲಿ 20% ಅಪ್ಲಿಕಬಲ್ ಲೆವೆಲ್ ಆಫ್ ಕ್ವಶನ್ಸ್ ಅಲ್ಲಿ ಎಲ್ಲರೂ ಎಡುತ್ತಾ ಇದ್ದೀರಾ ಅಲ್ವಾ? ಖಂಡಿತ ಇದಕ್ಕೊಂದು ಸೊಲ್ಯೂಷನ್ ಇವತ್ತು ನಾನು ಹೇಳ್ತೀನಿ. ಅದಕ್ಕಿಂತ ಬಿಫೋರ್ 6 to 5 years ಬ್ಯಾಕ್ ಏನ್ KCB ಸೈನ್ಸ್ ಪೇಪರ್ ನಲ್ಲಿ 16 ಮಾರ್ಕ್ಸ್ ಅಷ್ಟು ಡಯಾಗ್ರಾಮ್ಸ್ ಕೊಡ್ತಿದ್ರು. ಅದನ್ನ ಡೈರೆಕ್ಟ್ ಆಗಿ ಕೂಡ ಕೇಳ್ತಿದ್ರು. ರೈಟ್ ದ ಡಯಾಗ್ರಾಮ್ ಆಫ್ ಹಾರ್ಟ್, ರೈಟ್ ದ ಡಯಾಗ್ರಾಮ್ ಆಫ್ ಬ್ರೈನ್. ಬಟ್ ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. 10 to 12 ರೆಡ್ಯೂಸ್ ಮಾಡಿದ್ದಾರೆ ಡಯಾಗ್ರಾಮ್ಯಾಟಿಕ್ ಸ್ಕಿಲ್ ಕ್ವೆಶನ್ಸ್ ನ. ಆ 10 to 12 ಮಾರ್ಕ್ಸ್ ಕೂಡ ಅದರಲ್ಲೂ ಕೂಡ ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್. ಕೆಲವೊಮ್ಮೆ ಏನ್ ಮಾಡ್ತಾರೆ, ಬ್ರೈನ್ ನಲ್ಲಿ ರೈಟ್ ದ ಫಂಕ್ಷನ್ಸ್ ಆಫ್ ಸೆರಿಬ್ರಮ್, ರೈಟ್ ದ ಫಂಕ್ಷನ್ಸ್ ಆಫ್ ಸೆರಿಬೆಲ್ಲಮ್, ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಮಕ್ಕಳೇನ್ ಮಾಡ್ಕೊಂಡಿರ್ತಾರೆ, ನೀಟಾಗಿ ಬ್ರೈನ್ ಚಿತ್ರಕ್ಕೆ ರೆಡಿ ಆಗಿರ್ತಾರೆ. ಏನು ಆವರೇಜ್ ಲೆವೆಲ್ ಆಫ್ ಕ್ವಶನ್ಸ್ ಮಕ್ಕಳು ಕೂಡ ನೀಟಾಗಿ ಬ್ರೈನ್ ಬರೆಯೋದನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಆದ್ರೆ ತಕ್ಷಣ ಸೆರಿಬ್ರಮ್ ಅಂಡ್ ಸೆರಿಬೆಲಮ್ ಫಂಕ್ಷನ್ಸ್ ಕೊಟ್ಟಾಗ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಈ ರೀತಿ ಕ್ವಶನ್ ಪೇಪರ್ ಆಗಿರೋದ್ರಿಂದ ತುಂಬಾ ಸ್ವಲ್ಪ ಎಫರ್ಟ್ಸ್ ಹಾಕಿ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಅಂತಾನೆ, ಕ್ವೆಶನ್ ಸ್ಕಿಲ್ಡ್ ಕ್ವೆಶನ್ಸ್ ಅಂತಾನೆ ಕೆಲವೊಂದಿದೆ, ಅದಕ್ಕೆ ತುಂಬಾ ಚೆನ್ನಾಗಿ ಫೋಕಸ್ ಮಾಡಿ. ಅದಾದ್ಮೇಲೆ ಏನ್ ಅಪ್ಲಿಕಬಲ್ ಲೆವೆಲ್ ಕ್ವೆಶನ್ಸ್ ಅಂದ್ರೆ, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅನ್ನೋ ಒಂದು ಡೈರೆಕ್ಟ್ ಪ್ರಶ್ನೆ ಇದೆ. ನಾನು ಯೂಶಲಿ ಕೇಳಿದಾಗ ಮಕ್ಕಳನ್ನ ವಾಟ್ ಈಸ್ ಆಕ್ಸಿಡೇಷನ್ ಮಕ್ಕಳೇ ಅಂತ ಕೇಳಿದಾಗ ಏನ್ ಹೇಳ್ತಾರೆ ಅವರು, ಅಡಿಷನ್ ಆಫ್ ಆಕ್ಸಿಜನ್ ಟು ಎನಿ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆರ್ ಎನಿ ಕೈಂಡ್ ಆಫ್ ಎಲಿಮೆಂಟ್ಸ್ ಇಟ್ಸ್ ಕಾಲ್ಡ್ ಆಕ್ಸಿಡೇಷನ್ ಅಂತ ಕರೀತಾರೆ. ವಾಟ್ ಈಸ್ ರಿಡಕ್ಷನ್ ಅಂತ ಕೇಳಿದಾಗ ರಿಮೂವಲ್ ಆರ್ ರಿಡಕ್ಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಅದೇ ಈ ಲೆವೆಲ್ ಆಫ್ ಪ್ರಶ್ನೆಗಳಲ್ಲಿ ಏನಾದ್ರೂ ಕೆಮಿಕಲ್ ಈಕ್ವೇಶನ್ ಕೊಟ್ಟು ವಿಚ್ ಎಲಿಮೆಂಟ್ ಇಸ್ ಆಕ್ಸಿಡೈಸ್ ವಿಚ್ ಇಸ್ ರೆಡ್ಯೂಸ್ಡ್ ಅಂತ ಕೇಳಿದಾಗ ಮಕ್ಕಳು ತತ್ತರಿಸ್ತಾರೆ. ಈ ರೀತಿ ಲೆವೆಲ್ ಆಫ್ ಕ್ವಶನ್ಸ್ಗೆ ಫಸ್ಟ್ ರೆಡಿ ಆಗಿ, ಇದೇ ಅಪ್ಲಿಕಬಲ್ ಲೆವೆಲ್ ಆಫ್ ಕ್ವಶನ್. ಅದಾದ್ಮೇಲೆ ಇನ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಇದರಲ್ಲಿ ಕೆಲವೊಮ್ಮೆ ಅಡಿಷನ್ ರಿಯಾಕ್ಷನ್ ನ ಡೈರೆಕ್ಟ್ ಆಗಿ ಓದಿರ್ತೀರಿ. ವಾಟ್ ಈಸ್ ಅಡಿಷನ್ ರಿಯಾಕ್ಷನ್ ಮಕ್ಕಳೇ ಅಂತ ಕೇಳಿದಾಗ ಏನ್ ಹೇಳ್ತೀರಿ, ಕನ್ವರ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಟು ಸ್ಯಾಚುರೇಟೆಡ್ ಈಸ್ ಕಾಲ್ಡ್ ಅಡಿಷನ್ ರಿಯಾಕ್ಷನ್ ಅಂತ ಡೈರೆಕ್ಟ್ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಓದಿರ್ತೀರಿ. ಬಟ್ ಅಪ್ಲಿಕಬಲ್ ಲೆವೆಲ್ ಆಗಿ ಅವರು ಡಬಲ್ ಬಾಂಡ್ ಟು ಸಿಂಗಲ್ ಬಾಂಡ್ ಕೊಟ್ಟು ಆರೋ ಮಾರ್ಕ್ ಕೊಟ್ಟು ವಿಚ್ ಕ್ಯಾಟಲಿಸ್ಟ್ ಇಟ್ ಇಸ್ ಬಿನ್ ಯೂಸ್ಡ್ ಇನ್ ಆರ್ಡರ್ ಟು ಕನ್ವರ್ಟ್ ಫ್ರಮ್ ಅನ್ಸ್ಯಾಚುರೇಟೆಡ್ ಟು ಸ್ಯಾಚುರೇಟೆಡ್ ಅಂತ ಕೇಳಿದಾಗ ಮಕ್ಕಳು ಬಹಳಷ್ಟು ಕನ್ಫ್ಯೂಸ್ ಮಾಡ್ಕೋತೀರಿ. ಇದು ಅಡಿಷನ್ ರಿಯಾಕ್ಷನ್ ಏನಾ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಇನ್ನೂ ಒಂದು ಹೆಸರಿದೆ, ದಟ್ ಇಸ್ ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ. ಇದನ್ನ ಹೇಳಲಿಕ್ಕೆ ತತ್ತರಿಸ್ತೀರಾ. ದೇರ್ ಆನ್ಸರ್ ಈಸ್ ನಿಕ್ಕಲ್ ಆರ್ ಪೆಲ್ಲೇಡಿಯಂ ಅಂತ ಅಷ್ಟೇ ಆನ್ಸರ್ ಬರೀಬೇಕು, ಬಟ್ ಮಕ್ಳು ಗೊತ್ತಾಗೋದಿಲ್ಲ. ಇದು ಕೂಡ ಒನ್ ಆಫ್ ದ ಲೆವೆಲ್ ಆಫ್ ಅಪ್ಲಿಕಬಲ್ ಲೆವೆಲ್ ಆಫ್ ಕ್ವಶನ್ಸ್. ಓಕೆ, ಈ ರೀತಿ ಕೆಲವೊಂದು ಪ್ರಶ್ನೆಗಳು ನಿಮಗೆ ಗೊತ್ತಿರುತ್ತೆ, ಡೈರೆಕ್ಟ್ ಆಗಿ ಕೇಳಿದ್ರೆ ಬರೀತೀರಾ, ಅದೇ ಇಂಡೈರೆಕ್ಟ್ ಆಗಿ ಕೇಳಿದ್ರೆ ಬರೆಯೋದಿಕ್ ಬರಲ್ಲ. ಈ ತರ ಲೆವೆಲ್ ಆಫ್ ಕ್ವಶನ್ಸ್ಗೆ ಅಪ್ಲಿಕಬಲ್ ಅಂತ ಕರಿತೀವಿ. ಏನು ನೀವು 50+30 ದಟ್ ಈಸ್ 80% ಲೆವೆಲ್ ಆಫ್ ಕ್ವಶನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಅಲ್ಲಿ ಆಗಿರ್ಬೋದು, ಆರ್ ಎಲ್ಸ್ ಕೊಟ್ಟಿರೋಂತಹ KCB ಮೆಟೀರಿಯಲ್ಸ್ ಆಗಿರ್ಬೋದು, 80% ಅಷ್ಟು ನೀವು ನಿಜ ತೆಗಿತೀರಾ. ಈ 20%ಗೆ ನಿಜ ಹಾರ್ಡ್ ವರ್ಕ್ ಮಾಡಬೇಕು ಮಕ್ಕಳೇ. ಇನ್ನೊಂದು ಲೆವೆಲ್ ಆಫ್ ಕ್ವಶನ್, ಬಯೋಮ್ಯಾಗ್ನಿಫಿಕೇಶನ್. ಅವರ್ ಎನ್ವಿರಾನ್ಮೆಂಟ್ ನಲ್ಲಿ ಬಯೋಮ್ಯಾಗ್ನಿಫಿಕೇಶನ್, ವಾಟ್ ಈಸ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕೇಳಿದ ತಕ್ಷಣ ಎಲ್ಲಾ ಮಕ್ಕಳು ಗೊತ್ತಿರುತ್ತೆ ಉತ್ತರ ಇದು. ಬಿಕಾಸ್ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಬರೀ 3 ಮಾರ್ಕ್ಸ್ ಬರೋದು ಯಾವ್ದ್ರಲ್ಲಿ, ಅವರ್ ಎನ್ವಿರಾನ್ಮೆಂಟ್. ಕೇಳಿದ ತಕ್ಷಣ ಏನ್ ಬರೀತೀರಿ, ಎಸ್ ದೇರ್ ಈಸ್ ಇನ್ಕ್ರೀಸ್ ಇನ್ ಟಾಕ್ಸಿಕ್ ಲೆವೆಲ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ಒನ್ ಕಾನ್ಸಂಟ್ರೇಷನ್ ಆಫ್ ಟ್ರಾಫಿಕ್ ಲೆವೆಲ್ ಟು ಹೈಯರ್ ಕಾನ್ಸಂಟ್ರೇಷನ್ ಆಫ್ ಟ್ರಾಫಿಕ್ ಲೆವೆಲ್ ಈಸ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ಬರೀತೀರ. ಅದನ್ನೇ ಫುಡ್ ಚೈನ್ ಹಾಕಿ ಬರೆದು ತೋರಿಸಿ, ವೇರ್ ದಿಸ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇಟ್ ಇಸ್ ಬೀನ್ ಮೂವ್ಡ್ ಫ್ರಮ್ ಒನ್ ಲೆವೆಲ್ ಆಫ್ ಸ್ಪೀಶೀಸ್ ಟು ಅನದರ್ ಲೆವೆಲ್ ಆಫ್ ಸ್ಪೀಶೀಸ್ ಅಂತ ಕೇಳಿದಾಗ ಮಗು ತತ್ತರಿಸುತ್ತೆ ಅಲ್ವಾ ಮಕ್ಕಳೇ. ಇದೇ ಅಪ್ಲಿಕಬಲ್ ಲೆವೆಲ್ ಆಫ್ ಕ್ವಶನ್ಸ್. ಓಕೆ, ಆ 20%ಗೆ ತುಂಬಾ ಮೆಟೀರಿಯಲ್ಸ್ ಇದೆ. KCB ಇಂದ 2025 ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮೂರು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಜಾಸ್ತಿ ಹೊತ್ಕೊಳ್ಳಿ. ಅದಲ್ಲದೆ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಲೈನು ಕೂಡ ಬಿಡದೆ ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಪ್ರಶ್ನೆಗಳಿಗೆ ಯಾವುದೇ ರೀತಿ ಕೇಳಿದಾಗ್ಲೂ ನೀವು ಉತ್ತರಗಳನ್ನ ಹೇಳ್ತೀರಾ. ಇದನ್ನ ಅಪ್ಲಿಕಬಲ್ ಲೆವೆಲ್ ಸೆಟ್ ಆಫ್ ಕ್ವಶನ್ಸ್ ಅಂತ ನಾವು ಕರಿತೀವಿ.
ಅರ್ಥ ಆಯ್ತಾ ಮಕ್ಕಳೇ? ಇದಾದ್ಮೇಲೆ ಫಂಕ್ಷನ್ಸ್ ಆಗಿರ್ಬೋದು. ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಫಂಕ್ಷನ್ಸ್ ಅಂತ ಕೇಳ್ತಾನೆ. ನೀವು ಯೂಶಲಿ ಥೈರಾಯ್ಡ್ ಗ್ಲ್ಯಾಂಡ್ ಆಗಿರ್ಬೋದು, ಇನ್ಸುಲಿನ್, ದೆನ್ ಅಡ್ರಿನಲ್ ಗ್ಲ್ಯಾಂಡ್, ರೈಟ್ ದೇರ್ ಫಂಕ್ಷನ್ಸ್ ಅಂತ ಕೇಳ್ತಾರೆ. ಕೆಲವೊಂದು ಮಕ್ಳುಗಳಿಗೆ ಇದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಾ ಅಂತ ಗೊತ್ತಿರಲ್ಲ. ಸೊ ಹೋಗಿ ಪ್ಲಾಂಟ್ ಹಾರ್ಮೋನ್ಸ್ ಬರ್ದಿರ್ತಾರೆ, ಲೈಕ್ ಆಪ್ಸಿಸಿಕ್ ಆಸಿಡ್, ಆಕ್ಸಿನ್, ಜಿಬರ್ಲಿನ್ ಬರ್ದಿರ್ತೀರಿ. ಕೆಲವೊಮ್ಮೆ ಅದನ್ನ ಕೇಳಿದಾಗ ಇನ್ನೊಂದಿನ ಬರ್ದಿರ್ತೀರಿ. ಈ ರೀತಿ ನಿಮ್ಗೆ ಲೆವೆಲ್ ಆಫ್ ಪ್ರಶ್ನೆಗಳನ್ನ ಕೇಳಿದಾಗ ಯಾವ್ದು ಫಂಕ್ಷನ್ಸ್ ಅಂತ ಗೊತ್ತಿರಬೇಕು. ಇದೆಲ್ಲ ಕೆಲವೊಂದು ಅಪ್ಲಿಕಬಲ್ ಲೆವೆಲ್ ಆಫ್ ಕ್ವಶನ್ಸ್. ಈ ರೀತಿ ತಯಾರಿ ಮಾಡ್ಕೊಂಡಾಗ ಮಾತ್ರ ನೀವು ಏನ್ ಅಚೀವ್ ಮಾಡ್ಕೋಬೇಕು ಅಂತಿದ್ದೀರಿ ಸೈನ್ಸ್ ನಲ್ಲಿ ಖಂಡಿತ ಮುಂದೆ ಬರ್ತೀರಿ. ಇಲ್ದಲ್ಲ ಇದ್ರೆ ಇನ್ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ತುಂಬಾ ಚೆನ್ನಾಗಿ ಪಾಠಗಳನ್ನ ಕೇಳ್ತೀರಾ, ಕೊಡೋ ವರ್ಕ್ ಮಾಡ್ತೀರಿ, ಎಲ್ಲಾನು ತುಂಬಾ ಚೆನ್ನಾಗಿ ಟೀಚರ್ಗೆ ಕೋಆಪರೇಟ್ ಮಾಡ್ತಿರ್ತೀರಿ. ಬಟ್ ಮಗುಗೆ ಡಯಾಗ್ರಾಮ್ಯಾಟಿಕ್ ಸ್ಕಿಲ್ ಇರಲ್ಲ, ಹ್ಯಾಂಡ್ ರೈಟಿಂಗ್ ಇರಲ್ಲ, ಹೇಗೋ ರೀತಿ ಗೀಚ್ಕೊಂಡು ಹೋಗ್ತಾ ಇರುತ್ತೆ ಮಗು. ಬಟ್ ತುಂಬಾ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಏನ್ ಕೊಟ್ರು ಓದೋ ಸಾಮರ್ಥ್ಯ ಇರುತ್ತೆ. ಅಂತ ಮಗುವಿನಲ್ಲೂ ಕೂಡ 80ಕ್ಕೆ 80 ಸ್ಕೋರ್ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಸೈನ್ಸ್ ಅಲ್ಲಿ ಬೇಸಿಕ್ ಏನ್ ಬೇಕು ಮಕ್ಕಳೇ ನಿಮಗೆ? ಯು ನೀಡ್ ಗುಡ್ ಹ್ಯಾಂಡ್ ರೈಟಿಂಗ್ ಪ್ಲಸ್ ಗುಡ್ ಡಯಾಗ್ರಾಮ್ಯಾಟಿಕ್ ಸ್ಕಿಲ್. ಇಷ್ಟಿದ್ದಾಗ ಮಾತ್ರ ನಿಮ್ಗೆ ಏನ್ 80 to 80 ತಗೊಳ್ಳೋ ಅಂತಹ ಸಾಮರ್ಥ್ಯ ನಿಮ್ಗಿರುತ್ತೆ. ಸೊ ನಾನು ಏನು ಈ ವಿಡಿಯೋನಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ಮಿನಿಟ್ ಆಫ್ ರಿವಿಷನ್ ಕ್ವೆಶನ್ಸ್. ಯಾಕೆಂದ್ರೆ ಈ ಬಾರಿ ನಿಮ್ಮ ಸೈನ್ಸ್ ನಲ್ಲಿ 3.5 ದಿನ ಗ್ಯಾಪ್ ಇದೆ. ಎಲ್ಲರಿಗೂ ನಮ್ಮ ಖುಷಿ 3.5 days ಗ್ಯಾಪ್ ಇದೆ. ಈ ಒಂದು 3.5 ದಿನದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಯಾವ ಮಗು ಇದುವರೆಗೂ ನೆಗ್ಲೆಕ್ಟ್ ಮಾಡಿ ಸ್ಟಡೀಸ್ ಈ 3.5 day ನಲ್ಲಿ ಕೂತ್ಕೊಂಡು ನಾನು ಕೊಡುವಂತಹ ಕ್ವಶನ್ಸ್ ಏನು ಬಹಳ ರಿಕಾಲ್, ರಿವೈಸ್ಡ್ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆರ್ ರಿಪೀಟೆಡ್ ಕ್ವಶನ್ಸ್ ನಾವು ಓದಿದ್ರೆ ಖಂಡಿತ ಡೆಫಿನೆಟ್ಲಿ ಯು ಆಲ್ ವಿಲ್ ಸ್ಕೋರ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಅಂತ ನಾನು ನಿಮಗೆ ಚಾಲೆಂಜ್ ಮಾಡಬಲ್ಲೆ ಮಕ್ಕಳು. ಯಾಕೆ ಅಂದ್ರೆ ಈ 3.5 days ಇರೋದು ನಿಮ್ಮ ಪುಣ್ಯ ಹಾಗೂ ನಮ್ಮ ಸೈನ್ಸ್ ಟೀಚರ್ಸ್ ಪುಣ್ಯ. ಬೇರೆ ಸಬ್ಜೆಕ್ಟ್ಗೆ 1 or 2 days ಗ್ಯಾಪ್ ಇರ್ಬೋದು, ಬಟ್ ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್, ಒಂದೊಂದು ಫಿಸಿಕ್ಸ್ ಒಂದಿನ, ಕೆಮಿಸ್ಟ್ರಿ ಒಂದಿನ, ಬಯಾಲಜಿ ಒಂದಿನ ತಗೊಂಡ್ರು ಕೂಡ ಖಂಡಿತ ನೀವು ಗುಡ್ ಸ್ಕೋರ್ ಮಾಡ್ತೀರಾ. ಅದು ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ಏನ್ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಅಂದ್ರೆ ಚಾಪ್ಟರ್ ವೈಸ್ ಫ್ಯೂ ರಿಪೀಟೆಡ್ ಕ್ವಶನ್ಸ್ ಆರ್ ಲಾಸ್ಟ್ ಮಿನಿಟ್ ಆಫ್ ರಿವಿಷನ್. ನೀವು ಈ ಒಂದು ವಿಡಿಯೋ ಇಟ್ಕೋಬಹುದು, ಲಾಸ್ಟ್ ಮಿನಿಟ್ ಆಫ್ ರಿವಿಷನ್. ಮ್ಯಾಮ್ ನಾನು ಇದುವರೆಗೂ ಏನು ಓದಿಲ್ಲ, ನನ್ಗೆ ಏನು ಬರಲ್ಲ, ಸೈನ್ಸ್ ಅಂದ್ರೆ ನನಗೆ ಏನು ಅರ್ಥ ಆಗ್ತಿಲ್ಲ. ಕೆಲವೊಂದು ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಸೇರ್ಬಿಡ್ತಾರೆ. ಅವರಿಗೆ ಏನು ಈ ಕಾರ್ಬೊನೇಟೆಡ್ ಕಾಂಪೌಂಡ್ಸ್ ನಲ್ಲಿ ಹೋಮೋಲೋಗಸ್ ಸೀರೀಸ್ ಅಂದ್ರೆ ಅರ್ಥ ಆಗಲ್ಲ, ಕ್ಯಾಟಿನೇಷನ್ ಅಂದ್ರೆ ಅರ್ಥ ಆಗಲ್ಲ, ಈಥೈಲ್ ಆಲ್ಕೋಹಾಲ್ ಅಂದ್ರೆ ಗೊತ್ತಾಗಲ್ಲ, ಬ್ಯೂಟೆನಾಲ್ ಅಂದ್ರೆ ಗೊತ್ತಾಗಲ್ಲ. ಮ್ಯಾಮ್ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ. ದೇ ವಿಲ್ ಸ್ಕ್ರಾಚ್ ದೇರ್ ಹೆಡ್. ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಕೊಟ್ಟಿರೋಂತಹ ಶೇರ್ ಮಾಡಿರೋಂತಹ ಕ್ವೆಶನ್ಸ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಎಲ್ಲರೂ ಫಸ್ಟ್ ಕ್ಲಾಸ್ ಆರ್ ಡಿಸ್ಟಿಂಕ್ಷನ್ ತಗೊಳ್ಳಿ. ಐ ಚಾಲೆಂಜ್ ವಿತ್ ಯು ಸ್ಟೂಡೆಂಟ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ಬಂದಾಗ ಬ್ಲೂ ಪ್ರಿಂಟ್ ಪ್ರಕಾರ 5 marks ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದೆ. 5 marks ಖಂಡಿತವಾಗ್ಲೂ ನಿಮ್ಗೆ ಚಾಪ್ಟರ್ ಇಂದ ಬರುತ್ತೆ. ಮೋಸ್ಟ್ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಯಾವ್ದ್ರಲ್ಲಿ ಕೇಳಬಹುದು ಅಂದ್ರೆ ಫಸ್ಟ್ ಬ್ಯಾಲೆನ್ಸಿಂಗ್ ದ ಇಕ್ವೇಶನ್ ಕಲ್ತ್ಕೋಬೇಕು ಮಕ್ಕಳೇ. ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಎರಡು ಕಡೆ ಬ್ಯಾಲೆನ್ಸ್ ಮಾಡೋದು ಒಂದು ಡೆಫಿನೆಟ್ ಕ್ವೆಶನ್ ಬರುತ್ತೆ. ಅದಕ್ಕೆ ಬಿಟ್ರೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಅಂತ ಬಂದಾಗ ಯು ಆಲ್ ವಾಂಟ್ ಟು ಸ್ಟಡಿ ರಿಗಾರ್ಡಿಂಗ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಇದು ಆಫನ್ ಕೇಳ್ತಾ ಇರ್ತಾನೆ, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಇದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿದ ಮುಖಾಂತರ ಮತ್ತೆ ರಿಕಾಲ್ ಮಾಡ್ಕೊಳ್ಳಿ, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ವಿಚ್ ಈಸ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್ ಅಂತ ಕೇಳ್ತಾರೆ. ಆ ಒಂದು ಕೆಮಿಕಲ್ ಇಕ್ವೇಶನ್ ಅಲ್ಲಿ ವಿಚ್ ಈಸ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್ ಅನ್ನೋ ಒಂದು ಈ ಎಲಿಮೆಂಟ್ ನ ನೀವು ತೋರಿಸ್ಬೇಕು. ಅದಾದ್ಮೇಲೆ ಕೆಲವೊಂದು ಇಕ್ವೇಶನ್ ಕೊಟ್ಟು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕೇಳೋದಿಲ್ಲ, ಒಂದು ಇಕ್ವೇಶನ್ ಕೊಟ್ಟು ನಿಮ್ಗೆ ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಐದರ್ ಇಟ್ ಈಸ್ ಕಾಂಬಿನೇಷನ್ ಆರ್ ಡಿಕಂಪೋಸಿಷನ್ ಆರ್ ಡಿಸ್ಪ್ಲೇಸ್ಮೆಂಟ್ ಅಂತ ಗುರುತಿಸಿ ನೀವು ಹೇಳಬೇಕು. ಈ ಲೆವೆಲ್ ಆಫ್ ಕ್ವಶನ್ಸ್ ನಿಮ್ನ ಕೇಳ್ತಾನೆ. ಬಹುತೇಕ ಆಲ್ವೇಸ್ ಕೇಳಂತ ಪ್ರಶ್ನೆ ಇದರಲ್ಲಿ ಕೊರೋಷನ್ ಅಂಡ್ ರಾನ್ಸಿಡಿಟಿ ಅಂಡ್ ಹೌ ಯು ಕ್ಯಾನ್ ಪ್ರಿವೆಂಟ್ ಫ್ರಮ್ ಕೊರೋಷನ್ ಅಂತ ಕೂಡ ಒಂದು 1 marks ಲೆವೆಲ್ ಆಫ್ ಕ್ವಶನ್ಸ್ ನ ಕೇಳ್ತಾರೆ. ದಟ್ ಈಸ್ ಫ್ರಮ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್. ಅದಕ್ಕೆ ಬಿಟ್ರೆ ಇಫ್ ಯು ಕಮ್ ಫಾರ್ ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್, ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ 6 marks ಬರುತ್ತೆ. ಯಾವ್ದ್ರಲ್ಲಿ? ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ಅಲ್ಲಿ. ಸೊ ಇದರಲ್ಲಿ ಆಲ್ವೇಸ್ ರಿಪೀಟೆಡ್ ಕ್ವಶನ್, ಆಲ್ವೇಸ್ ರಿಪೀಟೆಡ್ ಡಯಾಗ್ರಾಮ್ ಅಂದ್ರೆ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಆಲ್ವೇಸ್ ಈ ಡಯಾಗ್ರಾಮ್ ಈ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ನಲ್ಲಿ ಕೂಡ ಕೇಳಿದ್ರು. ಈ ಒಂದು ಡಯಾಗ್ರಾಮ್ ನ ನೀಟಾಗಿ ವಿತ್ ಲೇಬಲಿಂಗ್ ಬಿಡಿಸಿದ್ರೆ ನಿಮ್ಗೆ 3 marks ಈಸಿ ಇನ್ ದ ಪಾಕೆಟ್ ಸಿಗುತ್ತೆ. ದೆನ್ ಈ ಚಾಪ್ಟರ್ ಜೊತೆಗೆ ನೀವು ಏನ್ ಓದ್ಕೋಬೇಕು ಅಂದ್ರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಟ್ಸ್ ಕೇಳ್ತಾನೆ. ಲೈಕ್ ಐದರ್ ಕೆಮಿಕಲ್ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್, ವಾಷಿಂಗ್ ಸೋಡಾ, POP ಆರ್ ಜಿಪ್ಸಮ್ ಕೆಮಿಕಲ್ ಫಾರ್ಮುಲಾ ಕೇಳ್ಬೋದು ಅಂಡ್ ದೇರ್ ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ಬೋದು.
ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇದನ್ನ ಓದ್ತಾ ಹೋಗಿ. ಅಂಡ್ ರಿಗಾರ್ಡಿಂಗ್ ದ pH, ಆಸಿಡ್, ಬೇಸ್ ಅಂಡ್ ನ್ಯೂಟ್ರಲ್, pH ನಿಮಗೆ ಗೊತ್ತಿರಲಿ. ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಕೇಳಿದ್ರು ಕೂಡ ಯಾವುದೇ ರೀತಿ ರಿಯಾಕ್ಟಿವಿಟಿ ಸೀರೀಸ್ ಕ್ವಶನ್ಸ್ ನೀವು ಆನ್ಸರ್ ಮಾಡೋದಂಗೆ ಇರಬೇಕು. ದೆನ್ ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿ ಡೇ ಲೈಫ್, ಲೈಕ್ ಬೈ ಯೂಸಿಂಗ್ ಆಫ್ ಆಂಟಾಸಿಡ್ಸ್. ಯಾಕೆ ಇಂಡೈಜೆಷನ್ ಆದಾಗ ಏನ್ ತಗೋಬೇಕು, ಅದರಿಂದ ಏನ್ ಪರಿಹಾರ ಸಿಗುತ್ತೆ ಅನ್ನೋ ಅಂತಹ ಒಂದು pH ರಿಲೇಟೆಡ್ ಕ್ವಶನ್ಸ್ ಕೂಡ ಆಫನ್ ಆಗಿ ಕೇಳ್ತಾ ಇರ್ತಾನೆ. ಇದಕ್ಕೆ ನೀವು ರೆಡಿ ಇರಬೇಕು ಮಕ್ಕಳೇ, ರಿಗಾರ್ಡಿಂಗ್ ಆಸಿಡ್, ಬೇಸಿಸ್ ಅಂಡ್ ಸಾಲ್ಟ್ಸ್. ದೆನ್ ಮೋಸ್ಟ್ ಆಫನ್ ಕೇಳೋಂತ ಪ್ರಶ್ನೆ ಈ ಚಾಪ್ಟರ್ ಅಲ್ಲಿ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಕೆಲವೊಮ್ಮೆ ಡೈರೆಕ್ಟ್ ಆಗಿ ಕೇಳ್ತಾನೆ ವಾಟ್ ಈಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತ. ಇನ್ ಕೆಲವೊಮ್ಮೆ ಏನ್ ಕೇಳ್ತಾರೆ ಅಂದ್ರೆ ರೈಟ್ ವಾಟ್ ಆರ್ ದ ಪ್ರಾಡಕ್ಟ್ಸ್ ವಿಚ್ ಈಸ್ ಬೀನ್ ಲಿಬರೇಟೆಡ್ ಡ್ಯೂರಿಂಗ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತ. ಸೊ ಈ 3 ಪ್ರಾಡಕ್ಟ್ಸ್ ಅಂಡ್ ದೇರ್ ಯೂಸಸ್ ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ನೀವು ಏನು ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಪ್ರಶ್ನೆಗಳು ಅದಕ್ಕೆ ಆನ್ಸರ್ ಹೇಳ್ತೀರಾ. ದೆನ್ ಇಫ್ ಯು ಕಮ್ ಫಾರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬಂದಾಗ್ಲೂ ಕೂಡ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ಏನು ಓದಿದಿರಿ ಅದೇ ರೀತಿಯ ಡಯಾಗ್ರಾಮ್, ದಟ್ ಈಸ್ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಅನ್ನೋ ಒಂದು ಬಹುತೇಕ ಆಲ್ವೇಸ್ ಆಫನ್ಲಿ ಕೇಳುವಂತಹ ಒಂದು ಡಯಾಗ್ರಾಮ್ ಇದೆ. ಈ ಒಂದು ಡಯಾಗ್ರಾಮ್ ನ ಖಂಡಿತ ಕಲ್ತ್ಕೊಳ್ಳಿ. ಇದರಲ್ಲೂ ಕೂಡ 3 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೆ. ಅದಾದ್ಮೇಲೆ ಫಾರ್ಮೇಶನ್ ಆಫ್ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಂಡ್ ಸೋಡಿಯಂ ಕ್ಲೋರೈಡ್, ಈ ಒಂದು ಅಂಡ್ Na2O, ದಿಸ್ ಫಾರ್ಮೇಶನ್ ಹೇಗಾಗಿದೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇದು ಆಲ್ವೇಸ್ ಇದನ್ನ ಕೇಳ್ತಾ ಇರ್ತಾರೆ, ಅದನ್ನ ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದೆಲ್ಲದ್ರ ಜೊತೆಗೆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ದ ಕಾಪರ್, ಇದು ಒಂದು ಮೋಸ್ಟ್ ಆಲ್ವೇಸ್ ಆಸ್ಕ್ ಡಯಾಗ್ರಾಮ್. ಇದು ಕೂಡ ಟೆಕ್ಸ್ಟ್ ಬುಕ್ ನ ನೆಗ್ಲೆಕ್ಟ್ ಮಾಡಬೇಡಿ. ಏನ್ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ಅದ್ರ ಜೊತೆಗೆ ಇದು ಕೂಡ ಇದ್ರ ಮೇಲೆ ಕೂಡ ತುಂಬಾ ಕಾನ್ಸಂಟ್ರೇಟ್ ಮಾಡಿ. ಲೈಫ್ ಪ್ರೋಸೆಸ್, ಇಟ್ ಇಸ್ ಅ ಕಂಪ್ಲೀಟ್ಲಿ ಬಯಾಲಜಿ ಚಾಪ್ಟರ್. ಇದರಲ್ಲಿ ಕಂಪ್ಲೀಟ್ ಆಗಿ ಜಾಸ್ತಿ ಡಯಾಗ್ರಾಮ್ಸ್ ನೋಡ್ತೀರಿ. ಕೆಲವೊಮ್ಮೆ ಡಿಫ್ರೆನ್ಸ್ ಬಿಟ್ವೀನ್ ನರ್ವ್ ಸೆಲ್ ಅಂಡ್ ನೆಫ್ರಾನ್ ಎರಡನ್ನ ಕನ್ಫ್ಯೂಸ್ ಮಾಡ್ಕೋತೀರಿ. ಕೆಲವೊಮ್ಮೆ ನ್ಯೂರಾನ್ ಕೇಳಿದಾಗ ನೆಫ್ರಾನ್ ಬರೀತೀರಿ, ನೆಫ್ರಾನ್ ಕೇಳಿದಾಗ ನ್ಯೂರಾನ್ ಬರೀತೀರಿ. ಈ ಮಿಸ್ಟೇಕ್ ನ ಮಾಡಬೇಡಿ. ವಾಟ್ ಈಸ್ ನ್ಯೂರಾನ್? ಇಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ನರ್ವ್ ಸೆಲ್. ಓಕೆ, ನರ್ವ್ ಸೆಲ್ ನ ಬರೆಯೋದು ನ್ಯೂರಾನ್, ನೆಫ್ರಾನ್ ಬರೆಯೋದು ಕಿಡ್ನಿ ಎಕ್ಸ್ಕ್ರೀಟರಿ ಯೂನಿಟ್ ನ ನೆಫ್ರಾನ್ ಅಂತ ಕರಿತೀವಿ. ಈ ಎರಡು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಲಿ. ಡಯಾಗ್ರಾಮ್ ನಲ್ಲಿ ಆಲ್ವೇಸ್ ಲೈಫ್ ಪ್ರೋಸೆಸ್ ನಲ್ಲಿ ಒಂದು ಹಾರ್ಟ್ ಕೇಳ್ತಾರೆ, ನೆಫ್ರಾನ್ ಕೇಳ್ತಾರೆ. ಆಲ್ವೇಸ್ ಇದಕ್ಕೆ ತುಂಬಾ ಚೆನ್ನಾಗಿ ಹೊತ್ಕೊಡಿ. ಓಪನ್ ಅಂಡ್ ಕ್ಲೋಸ್ಡ್ ಸ್ಟೊಮ್ಯಾಟ ಕೇಳ್ತಾರೆ. ಕೆಲವೊಮ್ಮೆ ಅವರೇ ಓಪನ್ ಆರ್ ಕ್ಲೋಸ್ಡ್ ಸ್ಟೊಮ್ಯಾಟ ಕೇಳಿ ಲೇಬಲ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಗಾರ್ಡ್ ಸೆಲ್ ಅಂತ ಕೇಳ್ತಾರೆ. ನಿಮಗೆ ಗೊತ್ತಿರಬೇಕು ಹೌ ಇಟ್ ಎಕ್ಸ್ಚೇಂಜ್ ದ ಗ್ಯಾಸಸ್ ವಿಚ್ ಇಸ್ ದ ಮೇನ್ ಯೂನಿಟ್ ಇನ್ ಸ್ಟೊಮ್ಯಾಟ ವಿಚ್ ಹೆಲ್ಪ್ಸ್ ಫಾರ್ ರೇಟ್ ಆಫ್ ಎಕ್ಸ್ಚೇಂಜ್ ಆಫ್ ದ ಗ್ಯಾಸ್ ಅಂತ ಗೊತ್ತಿರಬೇಕು. ಸೊ ಈ ಒಂದು ರೋಲ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ನೆನಪಿರ್ಬೇಕು. ಅದಾದ್ಮೇಲೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬೈ ವೇರಿಯಸ್ ಪಾತ್ವೇಸ್, ಈ ಒಂದು ಏನ್ ಫ್ಲೋ ಚಾರ್ಟ್ ಇದೆ ನಿಮ್ಗೆ ಗೊತ್ತಿರಬೇಕು. ಖಂಡಿತ 1 ಮಾರ್ಕ್ಸ್ MCQ ನಲ್ಲಿ ಕೇಳುವಂತ ಪ್ರಶ್ನೆ ಬಹುತೇಕವಾಗಿ ಕೇಳ್ತಾ ಇರ್ತಾರೆ. ಇದರಲ್ಲಿ ಇನ್ ಸೈಟೋಪ್ಲಾಸಮ್, ಇನ್ ಮೈಟೋಕಾಂಡ್ರಿಯಾ, ಲ್ಯಾಕ್ ಆಫ್ ಆಕ್ಸಿಜನ್, ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ವಿಚ್ ಆರ್ ದ ಪ್ರಾಡಕ್ಟ್ಸ್ ಪ್ಲೀಸ್ ರೈಟ್ ಅಂತ ಕೇಳ್ತಾರೆ. ಇದನ್ನ ಖಂಡಿತ ತುಂಬಾ ಪ್ರಾಕ್ಟೀಸ್ ಮಾಡಿ. 1 ಮಾರ್ಕ್ಸ್ MCQ ನಲ್ಲಿ ಆಲ್ವೇಸ್ ರಿಪೀಟೆಡ್ ಇದೆ. ಇದಾದ್ಮೇಲೆ ಹಾರ್ಟ್ ಬಂದ್ರೆ ಡಯಾಗ್ರಾಮ್ ಎಲ್ಲರೂ ಬಿಡಿಸ್ತೀರಿ, ಬಟ್ ಅದರಲ್ಲಿ ಡಬಲ್ ಸರ್ಕ್ಯುಲೇಷನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ಡಬಲ್ ಸರ್ಕ್ಯುಲೇಷನ್ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಹಾರ್ಟ್ ಅಂತ. ನಮ್ಮ ಮಕ್ಕಳು ಎಲ್ಲರೂ ಹಾರ್ಟ್ ಬರ್ದು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಬಟ್ ಡಬಲ್ ಸರ್ಕ್ಯುಲೇಷನ್ ಕೇಳಿದಾಗ ಎಡವುತ್ತಾರೆ. ಸೊ ಪ್ಲೀಸ್ ಅದನ್ನ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಡಬಲ್ ಸರ್ಕ್ಯುಲೇಷನ್ ನ ಬರೀರಿ. ದೆನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬಂದಾಗ ಇಲ್ಲಿ ಬ್ರೈನ್ ಡಯಾಗ್ರಾಮ್ ಕೆಲವೊಮ್ಮೆ ಕೇಳಬಹುದು. ತಪ್ಪಿದ್ರೆ ರೈಟ್ ದ ಫಂಕ್ಷನ್ಸ್ ಆಫ್ ಸೆರಿಬ್ರಮ್ ಆರ್ ಸೆಲಿಬೆಲಮ್ ಆರ್ ಮೆಡ್ಯುಲಾ ಆರ್ ಪಾನ್ಸ್ ಅಂತ ಕೇಳ್ತಾರೆ. ಸೊ ಫಂಕ್ಷನ್ ಕೂಡ ನಿಮ್ಗೆ ನೆನಪಿರ್ಲಿ, ಡಯಾಗ್ರಾಮ್ ಸ್ಕೆಚ್ ಕೂಡ ನಿಮ್ಗೆ ನೆನಪಿರ್ಲಿ, ದಯವಿಟ್ಟು ಅದನ್ನ ಬರೀರಿ. ಅದಾದ್ಮೇಲೆ ರಿಗಾರ್ಡಿಂಗ್ ಟ್ರೋಪಿಸಮ್, ರೈಟ್ ಈ ಸ್ಟೇಟ್ ಲೆವೆಲ್ ನಲ್ಲಿ ಕೇಳಿದ್ರಲ್ಲ, ರೈಟ್ 4 ಟೈಪ್ಸ್ ಆಫ್ ಟ್ರೋಪಿಸಮ್ ಅಂಡ್ ರೈಟ್ ಇಟ್ಸ್ ಎಕ್ಸ್ಪ್ಲನೇಷನ್ ಅಂತ. ರಿಗಾರ್ಡಿಂಗ್ ಫೋಟೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಥಿಗ್ಮೋಟ್ರೋಪಿಸಮ್, ಕೀಮೋಟ್ರೋಪಿಸಮ್, ಈ ಒಂದು ಲೆವೆಲ್ ಆಫ್ ಪ್ರಶ್ನೆಗಳಿಗೆ ದಯವಿಟ್ಟು ತುಂಬಾ ಪ್ರಾಕ್ಟೀಸ್ ಮಾಡಿ. ಇದು ಆಲ್ವೇಸ್ ಕೇಳಂತ ಪ್ರಶ್ನೆಗಳು. ದೆನ್ ಪ್ಲಾಂಟ್ ಹಾರ್ಮೋನ್ಸ್, ಐದರ್ ಆಕ್ಸಿನ್, ಜಿಬರ್ಲಿನ್, ಸೈಟೋಕಿನಿನ್ ಆರ್ ಆಪ್ಸಿಸಿಕ್ ಆಸಿಡ್ ಕೇಳ್ತಾರೆ. ಅದಾದ್ಮೇಲೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನ ಕೇಳ್ತಾರೆ. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನಲ್ಲೂ ಕೂಡ ಫಂಕ್ಷನ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಯಾವ ಒಂದು ಗ್ಲ್ಯಾಂಡ್ ವಾಟ್ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್, ಹೌ ಇಟ್ ಈಸ್ ಯೂಸ್ಫುಲ್ ಫಾರ್ ಅ ಹ್ಯೂಮನ್ ಬೀಯಿಂಗ್ ಅಂತ ಗೊತ್ತಿರಬೇಕು. Then our environment ಬರ್ತಿದ್ದಂಗೆ only 3 marks you are expecting from KCB board. According to blueprint only 3 marks from this our environment ಅಂತ ನೆಗ್ಲೆಕ್ಟ್ ಮಾಡಬೇಡಿ.
ಬಹುತೇಕ ಓನ್ ಆಗಿ ಬರೆಯುವಂತಹ ಆನ್ಸರ್ಸ್ ಈಸ್ ಫ್ರಮ್ ಅವರ್ ಎನ್ವಿರಾನ್ಮೆಂಟ್. ಇನ್ನೊಂದು ಮಕ್ಳು ಏನ್ ಮಿಸ್ಟೇಕ್ ಮಾಡ್ತೀರಾ ನೀವು ಅಂದ್ರೆ, ಕೆಲವು ಮಕ್ಳು ಬೈ ಹಾರ್ಟ್ ಸಿಸ್ಟಮ್ ಮಾಡ್ತಿರ್ತೀರಿ. ಬೈ ಹಾರ್ಟಿಂಗ್ ಈಸ್ ವೆರಿ ಬ್ಯಾಡ್ ಮೆಥಡ್ ಇನ್ ಸೆನ್ಸ್. ಈವನ್ ನೀವು ಓನ್ ಆಗಿ ಬರೆದ್ರು ಕೂಡ ಖಂಡಿತ ಒಳ್ಳೆ ಸ್ಕೋರ್ ಬರುತ್ತೆ. ಯಾವುದೇ ಟೀಚರ್ ಇದು ರಾಂಗ್ ಅಂತ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಷ್ಟಪಟ್ಟು ಓದಿ, ಇಂಟ್ರೆಸ್ಟಿಂಗ್ ಆಗಿ ಓದಿ, ಕಲ್ತು ಓದಿ, ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಅದೇ ಬೈ ಹಾರ್ಟ್ ಮಾಡಿದ್ರೆ ಒಂದ್ ಸ್ಟೇಟ್ಮೆಂಟ್ ಮರಿತಿದ್ದ ಇನ್ನೊಂದು ಸ್ಟೇಟ್ಮೆಂಟ್ ನ ನೆನ್ಪಿಸ್ಕೋತೀರಿ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಅವರ್ ಎನ್ವಿರಾನ್ಮೆಂಟ್ಗೆ ಬರ್ತಿದಂಗೆ ಮಕ್ಕಳೇ, ನಿಮಗೆ ಟ್ರಾಫಿಕ್ ಲೆವೆಲ್, ಎಕೋಸಿಸ್ಟಮ್, ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್, ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ಓಝೋನ್. ಹೌ ಇಸ್ ಓಝೋನ್ ಫಾರ್ಮೇಶನ್, ಹೌ ಇಸ್ ದ ಕಲರ್ ಆಫ್ ದ ಓಝೋನ್, ಹೌ ಇಟ್ ಈಸ್, ವಾಟ್ ಆರ್ ದ ಕಾಸಸ್ ಅಂಡ್ ಎಫೆಕ್ಟ್ಸ್ ಅಂತ ಕೇಳ್ತಾರೆ. ಇದಕ್ಕೆ ದಯವಿಟ್ಟು ಜಾಸ್ತಿ ಹೊತ್ತು ಕೊಡಿ. ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್, ಜಸ್ಟ್ ವೆರಿ ಸಿಲ್ಲಿ ಆಗಿದೆ ಈ ಪ್ರಶ್ನೆಗಳು. ಇದನ್ನ ಅವರ್ ಎನ್ವಿರಾನ್ಮೆಂಟ್ ಅಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಫ್ರಮ್ ವಿಲ್ ಗೆಟ್ 3 marks ಫ್ರಮ್ ದಿಸ್ ಚಾಪ್ಟರ್. ನೆಕ್ಸ್ಟ್, one of the biggest chapter, that is carbon and its compounds, is it? ನಾನು ಹೇಳಿದ್ನಲ್ಲ, ತುಂಬಾ ಹೆವಿ ಆಗಿದೆ ಮ್ಯಾಮ್, ತುಂಬಾ ಲೆಂತಿ ಆಗಿದೆ ಚಾಪ್ಟರ್. ಎಸ್, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಇನ್ ಡೆಪ್ತ್ ಆಗಿ ಕಲ್ತಿದ್ರೆ ಮಕ್ಕಳು ಯಾವ ಲೆವೆಲ್ ಆಫ್ ಪ್ರಶ್ನೆಗಳನ್ನ ಕೂಡ ಆನ್ಸರ್ ಮಾಡ್ತೀರಿ ಫ್ರಮ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಇದರಲ್ಲಿ ನಿಮಗೆ ಮೇನ್ ಆಗಿ ಡೆಫಿನೇಷನ್ ಆಫ್ ರಿಗಾರ್ಡಿಂಗ್ ಹೋಮೋಲೋಗಸ್ ಸೀರೀಸ್, ಕ್ಯಾಟಿನೇಷನ್, ಹೈಡ್ರೋಜನೇಷನ್, substitution reactions and structure, molecular formula and structural formula regarding many compounds. ಇದನ್ನ ಖಂಡಿತ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದರಲ್ಲಿ ನಿಮಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಕೂಡ ಇಂಪಾರ್ಟೆಂಟ್. ಐದರ್ ಹೈಡ್ರೋಜನ್ ಅಲ್ಲಿ ಕೇಳ್ತಾರೆ, ನೈಟ್ರೋಜನ್ ಕೇಳ್ತಾರೆ, ಕೋವಲೆಂಟ್ ಬಾಂಡ್ಸ್, ಎಷ್ಟು ಬಾಂಡ್ಸ್ ಇದೆ ಅಂತ ಕೇಳ್ತಾರೆ, ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಡಿಫ್ರೆನ್ಸ್ ಓದಿರ್ಬೇಕು, ಅಲ್ಕೇನ್, ಆಲ್ಕೀನ್, ಆಲ್ಕೈನ್ ಡಿಫ್ರೆನ್ಸ್ ಮೇನ್ ಆಗಿ ಗೊತ್ತಿರಬೇಕು. ದೆನ್ ನೀವು ಯಾವುದೇ ರೀತಿಯ ಸ್ಟ್ರಕ್ಚರಲ್ ಫಾರ್ಮುಲಾ ಹಾಕ್ಲಿಕ್ಕೆ ರೆಡಿ ಇರ್ತೀರಿ. ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಗೊತ್ತಿಲ್ಲದಲ್ಲೇ ಇದ್ರೆ ನಿಮಗೆ ಇಟ್ ವಿಲ್ ಬಿ ವೆರಿ ಪ್ರಾಬ್ಲಮ್ಯಾಟಿಕ್ ಟು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಎನಿ ಕೈಂಡ್ ಆಫ್ ಕಾಂಪೌಂಡ್ಸ್. ಸೊ ಇದಕ್ಕೆ ಜಾಸ್ತಿ ಹೊತ್ತು ಕೊಡಿ. ಬೆನ್ಝೀನ್ ಅಂಡ್ ಸೈಕ್ಲೋಹೆಕ್ಸೇನ್, ದೀಸ್ ಆರ್ ದ 2 ಸ್ಟ್ರಕ್ಚರಲ್ ಫಾರ್ಮುಲಾ ವಿಚ್ ವಿಲ್ ಬಿ ಆಲ್ವೇಸ್ ಯೂಶುವಲಿ ಆಸ್ಕಿಂಗ್. ನೋಡಿ, ಈ ಸರಿ ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಬೆನ್ಝೀನ್ ಬರ್ದಿದ್ರು. ಕೆಲವೊಂದು ನಮ್ಮ ಮಕ್ಕಳು ಏನ್ ತಪ್ಪು ಮಾಡಿದ್ರು ಅಂದ್ರೆ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಬರ್ದಿರಲಿಲ್ಲ, ಜಸ್ಟ್ ಸಿಂಗಲ್ ಬಾಂಡ್ ಹೇಳ್ದು ಮ್ಯಾಮ್ ಇದು ಕರೆಕ್ಟ್, ಯಾಕೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ನನ್ನ ಹತ್ರ ತಗೊಂಡ್ ಬಂದಿದ್ರು. ದಯವಿಟ್ಟು ಸ್ವಲ್ಪ ಸೆನ್ಸ್ ಉಪಯೋಗಿಸಿ. ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ C6H6 ಇದ್ರೆ ಮಾತ್ರ ಅದು ಬೆನ್ಝೀನ್. ಇಲ್ದಲೇ ಇದ್ರೆ ಒಂದು ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ವ್ಯತ್ಯಾಸ ಆದ್ರೂ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಅಲ್ಲಿ ಚೇಂಜ್ ಆಗುತ್ತೆ. Then very most important question from carbon and its compounds is soap and detergent. Formation of micellary structure ಕೇಳ್ತಾನೆ. ಇದು ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿಯಾಗಿ ಓನ್ ವರ್ಡ್ಸ್ ಅಲ್ಲಿ ಬರಿಬಹುದು ರಿಗಾರ್ಡಿಂಗ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್. ದಯವಿಟ್ಟು ಅದ್ರ ಮೇಲೆ ಹೊತ್ಕೊಟ್ಟು ಜಾಸ್ತಿ ಓದಿ ಇದನ್ನ. ದೆನ್ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಇದರಲ್ಲೂ ಕೂಡ 6 to 7 marks ವೇಟೇಜ್ ಇದೆ. ಇದರಲ್ಲಿ ನಿಮಗೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಡೆಫಿನೇಷನ್ ಗೊತ್ತಿರಬೇಕು ಅಂಡ್ ಟೈಪ್ಸ್ ಗೊತ್ತಿರಬೇಕು. ದೆನ್ ಯಾವುದೇ ರೀತಿಯ ಟೈಪ್ಸ್ ನ ಎಕ್ಸ್ಪ್ಲೇನ್ ಮಾಡೋ ಸ್ಕಿಲ್ ನಿಮಗೆ ಗೊತ್ತಾಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದಾಗ ನಿಮಗೆ ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಕೇಳ್ತಾನೆ. ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂಡ್ ದೇರ್ ಫಂಕ್ಷನ್ಸ್ ಗೊತ್ತಿರಬೇಕು ನಿಮಗೆ. ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಮೋಸ್ಟ್ ಆಫನ್ಲಿ ಕೇಳುವಂತ ಪ್ರಶ್ನೆ ಇದು. ಇದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಕೊಡಿ. ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇಂಪಾರ್ಟೆಂಟ್ ಡಯಾಗ್ರಾಮ್ ಫ್ರಮ್ ದಿಸ್ ಚಾಪ್ಟರ್ ಇಸ್ ಆಲ್ವೇಸ್ ಲಾಂಜಿಟ್ಯೂಡ್ನಲ್ ಸೆಕ್ಷನ್ ಆಫ್ ದ ಫ್ಲವರ್ ಆರ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಇದನ್ನ ಆಲ್ವೇಸ್ ಕೇಳ್ತಿರ್ತಾರೆ. ಇದಕ್ಕೆ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡಿ ಮಕ್ಕಳೇ. ದೆನ್ ಹೆರಿಡಿಟಿ ಬಂದ್ರೆ ಯು ಆರ್ ಸೋ ಲಕ್ಕಿ ದಟ್ ಇದರಲ್ಲಿ 50% ಚಾಪ್ಟರ್ ಈ ಒಂದು ಚಾಪ್ಟರ್ ನಲ್ಲಿ ಡಿಲೀಟ್ ಮಾಡಿದ್ದಾರೆ. ಲಾಸ್ಟ್ ಎವಲ್ಯೂಷನ್ ಕೂಡ ಇತ್ತು. ಇದರಲ್ಲಿ ಆಫನ್ ಆಗಿ 5 marks ಪ್ರಶ್ನೆ ಯಾವ್ದು ಕೇಳ್ತಾರೆ ಅಂದ್ರೆ ಮೋನೋಹೈಬ್ರಿಡ್ ಅಂಡ್ ಡೈಹೈಬ್ರಿಡ್. ಕ್ರಾಸ್, ದಟ್ ಈಸ್ ಮೋನೋಹೈಬ್ರಿಡ್. ಸಿಂಗಲ್ ಓನ್ಲಿ ಕ್ರಾಸ್ ಬಿಟ್ವೀನ್ 1 pair of contrasting character is monohybrid. ಕ್ರಾಸ್ ಬಿಟ್ವೀನ್ 2 contrasting character is dihybrid. ಅದ್ ಬರ್ದು ಚೆಕ್ಕರ್ ಬೋರ್ಡ್ ಬರ್ದು ಫಿನೋಟೈಪಿಕ್ ಅಂಡ್ ಜಿನೋಟೈಪಿಕ್ ರೇಷಿಯೋನ ಗುರುತಿಸಿದ್ರೆ ಯು ವಿಲ್ ಈಸಿಲಿ ಸ್ಕೋರ್ 5 marks. ಅದ್ರ ಜೊತೆಗೆ ಸೆಕ್ಸ್ ಡಿಟರ್ಮಿನೇಷನ್ ಆಫ್ ದ ಚೈಲ್ಡ್ ಕೇಳ್ತಾನೆ. ಹೌ ಬಾಯ್ ಚೈಲ್ಡ್ ಇಸ್ ಬೀನ್ ಗಾಟ್ ಅಂಡ್ ಹೌ ಫೀಮೇಲ್ ಚೈಲ್ಡ್ ಇಸ್ ಬೀನ್ ಬಾರ್ನ್ ಅಂತ ಕೇಳ್ತಾರೆ. ಆ ಚಾರ್ಟ್ ಬರ್ದು ಎಕ್ಸ್ಪ್ಲನೇಷನ್ ಮಾಡಿದ್ರೆ ಡೆಫಿನೆಟ್ಲಿ 5 marks ನಿಮ್ಮ ಪಾಕೆಟ್ ಅಲ್ಲಿ ಅಂತಾನೆ ಅನ್ಕೊಳ್ಳಿ. ಸೊ 9 chapters ಫ್ರಮ್ ಕೆಮಿಸ್ಟ್ರಿ ಬಯಾಲಜಿ ಆಲ್ಸೋ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಜಸ್ಟ್ ಆ 3.5 ದಿನದಲ್ಲಿ ಈ ಒಂದು ಮಟ್ಟದ ಕ್ವೆಶನ್ ನ ನೀವು ರೀಕಾಲ್ ಮಾಡಿ ರಿವೈಸ್ ಮಾಡಿ ಅದ್ರ ಜೊತೆಗೆ 4 set ಆಫ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ನ ರೆಡಿ ಆಗಿ ಪ್ಲಸ್ ಸ್ಟೇಟ್ ಲೆವೆಲ್ ಕ್ವೆಶನ್ ಪೇಪರ್ ನ ಇಟ್ಕೊಳ್ಳಿ.
ನಿಮ್ಗೆ ಯಾಕೆ ಸ್ಕೋರ್ ಮಾಡೋದಕ್ಕಾಗಲ್ಲ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿ ಈ ವಿಡಿಯೋನಲ್ಲಿ ಕಮೆಂಟ್ ಮಾಡಿ. ಏನು ನಿಮ್ಗೆ ಆಗಲ್ಲ ಅಂತ ಅನ್ಕೊಂಡಿದ್ರೆ ಅದನ್ನ ಸಾಧಿಸಿ ತೋರಿಸ್ಬೋದು. ಸೈನ್ಸ್ ಇಸ್ ನೆವರ್ ಡಿಫಿಕಲ್ಟ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್ ಅನ್ನೋ ಒಂದು ಗಾದಿನ ತಲೆಯಲ್ಲಿ ಇಟ್ಕೊಂಡು ಎಲ್ರು ಎಫರ್ಟ್ಸ್ ಹಾಕಿ. ನಿಮ್ಮೆಲ್ರಿಗೂ ಈ ಒಂದು ಟೈಮ್ ನಲ್ಲಿ ಸೀರಿಯಸ್ನೆಸ್ ಬಂದಿರುತ್ತೆ ಅಂತ ಎಲ್ರು ಭಾವಿಸ್ತಾ ಇದೀವಿ. ಸೀರಿಯಸ್ ಆಗಿ ತಗೊಂಡು ಎಲ್ರು ಓದಿ ಮಕ್ಕಳೇ. ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಸೈನ್ಸ್ ಎಕ್ಸಾಮ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಹೆಲೋ ಎವ್ರಿವನ್, ಇಲ್ಲಿವರೆಗೂ ನೀವು ಕೆಮಿಸ್ಟ್ರಿ ಮತ್ತೆ ಬಯೋ ಅಲ್ಲಿ ಯಾವ ರೀತಿಯಲ್ಲಿ ಸ್ಕೋರ್ ಮಾಡಬೇಕು ಅಂತ ದಿವ್ಯಾ ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೀವು ಕೇಳಿಸ್ಕೊಂಡಿದ್ದೀರಾ. ಸೊ ಈಗ ಫಿಸಿಕ್ಸ್ ಪಾರ್ಟ್ ಬಂದಾಗ ಇಲ್ಲಿ 27 ಮಾರ್ಕ್ಸ್ ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಫಸ್ಟ್ ಚಾಪ್ಟರ್ ನಿಮ್ಗೆ ಎಲೆಕ್ಟ್ರಿಸಿಟಿ ಇದೆ. ಸೊ ಎಲೆಕ್ಟ್ರಿಸಿಟಿ ಅನ್ನೋದು ಏನು ನಿಮ್ಗೆ ಗೊತ್ತಿದೆ. ಅದರಲ್ಲಿ ಮೇಜರ್ ಆಗಿ ನಿಮ್ಗೆ ಕೇಳುವಂತದ್ದು ಸರ್ಕ್ಯೂಟ್ ಡಯಾಗ್ರಾಮ್ಸ್. ಸರ್ಕ್ಯೂಟ್ ಡಯಾಗ್ರಾಮ್ಸ್ ಏನಿದೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಗೆ ನಿಮ್ಗೆ ಕೇಳ್ತಾನೆ ಯಾವ ರೀತಿಯಲ್ಲಿ ರಿಯೋಸ್ಟಾಟ್ ಡ್ರಾ ಮಾಡಬೇಕು, ಸರ್ಕ್ಯೂಟ್ ಓಪನ್ ಕೀ ಕ್ಲೋಸ್ಡ್ ಕೀ ಆಗಿರ್ಲಿ, ಬ್ಯಾಟ್ರಿ ಆಗಿರ್ಲಿ, ಇದ್ರದ್ದು ಸರ್ಕ್ಯೂಟ್ ಡಯಾಗ್ರಾಮ್ಸ್ ನೀವು ಕಲಿಬೇಕು. ಅದ್ರ ಜೊತೆಯಲ್ಲಿ ನೀವು ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕರಿತೀವಿ, ಅದನ್ನು ಓಮ್ಸ್ ಲಾ ಮತ್ತೆ ಜೌಲ್ಸ್ ಲಾ. ಓಮ್ಸ್ ಲಾ ಲಾಸ್ಟ್ ಇಯರ್ ನೀವು ಪೇಪರ್ ಅನ್ನು ರೆಫರ್ ಮಾಡಿ ನೋಡಿದಾಗ ಡೈರೆಕ್ಟ್ ಆಗಿ ಅವನು ಓಮ್ಸ್ ಲಾ ಕೊಟ್ಟಿರ್ಲಿಲ್ಲ. ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಹೇಗೆ ಕೇಳ್ತಾನೆ ನೋಡಿ. ಅವನು ಏನ್ ಮಾಡಿದ, ಓಮ್ಸ್ ಲಾ ಅವನೇ ಕೊಟ್ಟಿದ್ದ, ಯಾವ ಲಾ ಪ್ರಕಾರ ಇದನ್ನು ನಾವು ಪ್ರೂವ್ ಮಾಡಬಹುದು ಅಂತ ಕ್ವಶನ್ ಕೇಳಿದ್ದ. ತುಂಬಾ ಜನ ಮಕ್ಕಳಿಗೆ ಓಮ್ಸ್ ಲಾ ಅಂತಾನೆ ಗೊತ್ತಿರ್ಲಿಲ್ಲ ಅದು. ಸೊ ನಿಮ್ಗೆ ಗೊತ್ತಿರಬೇಕು ಓಮ್ಸ್ ಲಾ ಅಂದ್ರೆ ಡೆಫಿನೇಷನ್ ಏನು, ಮತ್ತೆ ಈ ಓಮ್ಸ್ ಲಾ ಟಾಪಿಕ್ ಮೇಲೆ ನಾವು ಏನ್ ಮಾಡ್ತಾನೆ, ನಿಮ್ಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಕೂಡ ಕೇಳ್ತಾನೆ. ಫಿಸಿಕ್ಸ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಎಲ್ಲ ಥಿಯರಿ ಪಾರ್ಟ್ಸ್ ಇರುತ್ತಲ್ಲ ಎಲ್ಲ ಓದ್ಕೋತೀರಾ, ಬಯೋ ಕೆಮಿಸ್ಟ್ರಿ ಎಲ್ಲ ಓದಿರ್ತೀರಾ, ಫಿಸಿಕ್ಸ್ ಕೂಡ ಓದಿರ್ತೀರಾ. ಬಟ್ ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನ್ ಮಾಡ್ತೀರಾ, ಅಲ್ಲೇ ಬಿಟ್ಬಿಡ್ತೀರಾ. ಹೋದ್ರೆ ಹೋಗ್ಲಿ ಅಂತ 3 to 4 ಮಾರ್ಕ್ಸ್ ನಿಮ್ಗೆ ಅಲ್ಲೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಹೋಗುತ್ತೆ. ಸೊ ದಟ್ ಈಸ್ ಫ್ರಮ್ ದ ಲೈಟ್ ಚಾಪ್ಟರ್ ಅಲ್ಲಿ ಫೋಕಲ್ ಲೆಂತ್, ಇಮೇಜ್ ಡಿಸ್ಟೆನ್ಸ್ ಏನಿದೆ ಆ ಟಾಪಿಕ್ ಮೇಲೆ ಕೇಳ್ತಾನೆ, ಮತ್ತೆ ಪವರ್ ಆಫ್ ಲೆನ್ಸ್ ಮೇಲೂ ಕೇಳ್ತಾನೆ. ಬಟ್ ಇಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಬಂದಾಗ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಿದ್ರೆ ನಿಮ್ಗೆ ಓಮ್ಸ್ ಲಾ ಮೇಲೆ ಕೇಳ್ತಾನೆ, ಮತ್ತೆ ಸೀರೀಸ್ ಅಂಡ್ ಪ್ಯಾರಲಲ್, ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಲೆಸನ್ ಟಾಪಿಕ್ ಮೇಲೂ ಕೂಡ ನಿಮ್ಗೆ ಕ್ವಶನ್ ಕೇಳ್ತಾನೆ. ಸೊ ನೆಕ್ಸ್ಟ್ ಬಂದ್ರೆ ನಾವು ಈ ಲೆಸನ್ ಎಲೆಕ್ಟ್ರಿಸಿಟಿ ಲೆಸನ್ ಆದ್ಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ನಿಮ್ಗೆ ಗೊತ್ತಾಗಬೇಕಾಗಿರುವಂತದ್ದು ವಾಟ್ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಎಲ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಂಡ್ ಆಗುತ್ತೆ, ಇದ್ರದ್ದು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಕೇಳಿದೆ. ಮತ್ತೆ ಅದ್ರ ಜೊತೆಯಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಯಾವ ತರ ಇರುತ್ತೆ ಅಂತಾನು ಕೂಡ ನೀವು ಅದನ್ನು ನೋಡ್ಕೋಬೇಕು. ಆಮೇಲೆ ರೈಟ್ ಹ್ಯಾಂಡ್ ಥಂಬ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಈ 3 ರೂಲ್ಸ್ ಏನಿದೆ ಲಾಸ್ಟ್ ಇಯರ್ ಕೂಡ ಕೇಳಿತ್ತು, ಈ ಇಯರ್ ಕೂಡ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಆಗಿರ್ಲಿ ಮತ್ತೆ ಮಾಡೆಲ್ ಪೇಪರ್ಸ್ ಅಲ್ಲಿ ಆಗಿರ್ಲಿ ಮತ್ತೆ ಕೇಳಿಂತಿದೆ. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಮತ್ತೆ ಫ್ಲೆಮಿಂಗ್ಸ್ ರೂಲ್ ಅನ್ನು ಕೂಡ ನೀವೇನ್ ಮಾಡ್ಬೇಕು, ಇದನ್ನು ನೋಡ್ಕೋಬೇಕು. ಆಮೇಲೆ ಮೋಟರ್ ಮತ್ತೆ ಜನರೇಟರ್ ಅಲ್ಲಿ ಈ ಡಿಫ್ರೆನ್ಸ್ ಓದ್ಕೊಬಿಟ್ರೆ ನೀವು ಡೆಫಿನೇಷನ್ ಕೇಳಿದ್ರು ಬರಿಬಹುದು. ಮೋಟರ್ ಮತ್ತೆ ಎಲೆಕ್ಟ್ರಿಕ್ ಜನರೇಟರ್ ಎರಡೂ ಕೂಡ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ದು ಓದ್ಬೇಕು ಯಾವ್ದು ಬಿಡೋದು ಗೊತ್ತಾಗಲ್ಲ, ಸಿಮಿಲರ್ ಟಾಪಿಕ್ಸ್ ಇರುತ್ತೆ. ಸೊ ನೀವು ಡಿಫ್ರೆನ್ಸ್ ಅನ್ನು ಓದ್ಕೊಬಿಟ್ರೆ ಒಮ್ಮೆ ಅವನು ಇಫ್ ಇನ್ ಕೇಸ್ ಪರ್ಟಿಕ್ಯುಲರ್ ಆಗಿ ಮೋಟರ್ ಬಗ್ಗೆನೇ ಕೇಳಿದ್ರೆ ನೀವು ಅದ್ರದ್ದೇ ಆದಂತಹ ಟಾಪಿಕ್ಸ್ ಏನ್ ಪಾಯಿಂಟ್ಸ್ ಇದೆ, ಕೀ ಪಾಯಿಂಟ್ಸ್ ಅನ್ನು ಬರಿಬಹುದು. ಸೊ ನೆಕ್ಸ್ಟ್ ನಿಮ್ಗೆ ಬರುವಂತದ್ದು ನೆಕ್ಸ್ಟ್ ಲೆಸನ್ ಯಾವ್ದಂದ್ರೆ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಇದು ಒಂದು ಬಿಗ್ ಚಾಪ್ಟರ್ ಅಂತಾನು ನಾವು ಫಿಸಿಕ್ಸ್ ಅಲ್ಲಿ ಕರಿಬಹುದು. ಸೊ ಈ ಲೆಸನ್ ಇಂದ ನಿಮ್ಗೆ ಮೇಜರ್ ಆಗಿ ಬರುವಂತದ್ದು ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್, ಲೆನ್ಸ್ ಅಂಡ್ ಮಿರರ್ಸ್. ಮಿರರ್ ಮತ್ತೆ ಲೆನ್ಸ್ ಅಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಫಸ್ಟ್ ನೀವು ನೋಡ್ಬೇಕು ಅವ್ನು ಮಿರರ್ ಕೊಟ್ಟಿದಾನ ಲೆನ್ಸ್ ಕೇಳಿದಾನ ಅಂತ. ಲೆನ್ಸ್ ಬಂದಾಗ ಆನ್ಸರ್ ಬೇರೆ ಇರುತ್ತೆ, ಮಿರರ್ ಬಂದಾಗ ಆನ್ಸರ್ ಬೇರೆ ಇರುತ್ತೆ. ಸೊ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ದ ಲಾಸ್ ಆಫ್ ರಿಫ್ಲೆಕ್ಷನ್ ಅಂಡ್ ವಾಟ್ ಆರ್ ದ ಲಾಸ್ ಆಫ್ ರಿಫ್ರಾಕ್ಷನ್. ಲಾಸ್ಟ್ ಈಗ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಅಲ್ಲೂ ಕೂಡ ಈ ಕ್ವಶನ್ ಬಂದಿತ್ತು. ರಿಫ್ರಾಕ್ಷನ್ ಕೇಳಿದ್ದ, ರಿಫ್ಲೆಕ್ಷನ್ ಕೂಡ ಕೇಳಿದ. ಸೊ ದೇರ್ ಫಾರ್ ನೀವು ಇದು 2 ಲಾಸು ಕೂಡ ಓದ್ಕೋಬೇಕು. ಅದ್ರ ಜೊತೆಯಲ್ಲಿ ನಿಮ್ಗೆ ನಾನು ಆಲ್ರೆಡಿ ಹೇಳಿದೆ, ಈ ಟಾಪಿಕ್ ಮೇಲೆ ನಿಮ್ಗೆ ಒಂದು ಫೋಕಲ್ ಲೆಂತ್, ಫೈಂಡಿಂಗ್ ಔಟ್ ದ ಇಮೇಜ್ ಆಫ್ ದ ಡಿಸ್ಟೆನ್ಸ್ ಅಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಅದೇ ರೀತಿಯಲ್ಲಿ ಫೋಕಲ್ ಲೆಂತ್ ಅನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ದ ಪವರ್ ಆಫ್ ಲೆನ್ಸ್, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್, ಇದು ಕೂಡ ಇದರಲ್ಲಿ ಕೇಳುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಬಂದ್ರೆ ಇದರಲ್ಲಿ ಇರುವಂತದ್ದು ಫಾರ್ಮೇಶನ್ ಆಫ್ ಇಮೇಜ್ ಬೈ ಕಾನ್ಕೇವ್ ಲೆನ್ಸ್. ಒಂದು ಡಯಾಗ್ರಾಮ್ ಏನ್ ಡಯಾಗ್ರಾಮ್ಸ್ಗೆ ಮಾರ್ಕ್ಸ್ ಕೊಡ್ತಾರಂತಾರಲ್ಲ ಅದೇ ರೀತಿಯಲ್ಲಿ ಇದರಲ್ಲೂ ಕೂಡ ಕಾನ್ವೆಕ್ಸ್ ಲೆನ್ಸ್, ಆಬ್ಜೆಕ್ಟ್ ಯಾವ ಕಡೆ ಇದೆ ಅದನ್ನು ರೆಪ್ರೆಸೆಂಟ್ ಮಾಡಿ ನೀವೇನ್ ಮಾಡ್ಬೇಕು, ಇಮೇಜ್ ಡಿಸ್ಟೆನ್ಸ್ ಮತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನು ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಬಂದ್ರೆ ದಟ್ ಈಸ್ ದ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಇದರಲ್ಲಿ ನಿಮ್ಗೆ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ದೀಸ್ ಆರ್ ದ ಮೇಜರ್ 2 questions again and again he is asking. ಮತ್ತೆ
ಈ ಡಿಸೀಸ್ ಆದಾಗ ಯಾವ ಲೆನ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ, ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತೀವಿ ಅಥವಾ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಇದೇ ಲೆಸನ್ ಅಲ್ಲಿ ನಮಗೆ ಬರುವಂತದ್ದು ರೀಸನಿಂಗ್ ಕ್ವಶನ್ಸ್ ಯಾವ ತರ ಬರುತ್ತೆ. ವೈ ಡು ಸ್ಟಾರ್ಸ್ ಟ್ವಿಂಕಲ್, ಏನಕ್ಕೆ ಸ್ಟಾರ್ಸ್ ಟ್ವಿಂಕಲ್ ಆಗುತ್ತೆ, ಇದು ನೀವು ಓನ್ ಆಗಿ ಆನ್ಸರ್ ಬರಿಬಹುದು. ನೀವು ಏನ್ ಮಾಡ್ತೀರಾ ಅಂದ್ರೆ ಬೈ ಹಾರ್ಟ್ ಮಾಡಕ್ ಹೋಗ್ತೀರಾ, ಒಂದ್ ಟಾಪಿಕ್ ಬೈ ಹಾರ್ಟ್ ಮಾಡಕ್ ಹೋಗ್ತೀರಾ, ಇನ್ನೊಂದು ಬರಲ್ಲ. ಅಂಡ್ ಅದೇ ರೀತಿಯಲ್ಲಿ ರೇನ್ಬೋ ಫಾರ್ಮೇಶನ್ ಅಗೇನ್ ಅಂಡ್ ಅಗೇನ್ ಮತ್ತೆ ಕೇಳ್ತಿರುತ್ತೆ, ಹೌ ಡಸ್ ಅ ರೇನ್ಬೋ ಫಾರ್ಮ್ಸ್. ಲಾಸ್ಟ್ ಒಂದು ಪ್ರಿಪರೇಟರಿ ಪೇಪರ್ ನಾನು ನೋಡಿದೆ, ಅದರಲ್ಲಿ ಯಾವ ತರ ಕೇಳಿದ್ದ ಅಂದ್ರೆ ಒಂದು ಫಿಗರ್ ಕೊಟ್ಟಿದ್ದ ಚಿತ್ರ, ಅದರಲ್ಲಿ ಏನಿತ್ತು ಅಂದ್ರೆ ಲೈಟ್ ರಿಫ್ಲೆಕ್ಟ್ ಆಗಿ ಒಂದು ರೇನ್ಬೋ ತರ ಫಾರ್ಮ್ ಆಗ್ತಿರೋಂಥದ್ದು. ಏನ್ ಕೇಳಿದ ಕ್ವಶನ್ ಅಂದ್ರೆ ಡಸ್ ದಿಸ್ ಫಿನಾಮಿನಾನ್ ಕ್ಯಾನ್ ಬಿ ಅಕ್ಕರ್ ಆನ್ ದ ಮೂನ್ ಸರ್ಫೇಸ್ ಅಂತ. ಸಿ ವಿ ನೋ ದಟ್ ಒಂದು ರಿಫ್ಲೆಕ್ಷನ್ ಅಥವಾ ರಿಫ್ರಾಕ್ಷನ್ ಆಗ್ಬೇಕು ಅಂದ್ರೆ ಏನ್ ಕ್ರೈಟೀರಿಯಾ, ದಟ್ ಇಸ್ ಅಟ್ಮಾಸ್ಫಿಯರ್ ಇರಬೇಕು. ಮೂನ್ ಸರ್ಫೇಸ್ ಮೇಲೆ ಅಟ್ಮಾಸ್ಫಿಯರ್ ಇರಲ್ಲ, ಸೊ ಅಲ್ಲಿ ಏನಾಗಲ್ಲ, ರಿಫ್ರಾಕ್ಷನ್ ಕೂಡ ಆಗಲ್ಲ, ರಿಫ್ಲೆಕ್ಷನ್ ಆಗಲ್ಲ, ಡಿಸ್ಪರ್ಷನ್ ಆಫ್ ಲೈಟ್ ಕೂಡ ಆಗಲ್ಲ. ಸೊ ದೇರ್ ಫಾರ್ ನಿಮ್ಮ ಆನ್ಸರ್ ಏನಿರುತ್ತೆ, ನೋ ಅಂತ ಇರುತ್ತೆ. ಅದ್ರ ಜೊತೆಯಲ್ಲಿ ರೀಸನ್ ಕೂಡ ನೀವು ಬರಿಬೇಕು. ಸೈನ್ಸ್ ಅಲ್ಲಿ ನೀವು ರೀಸನ್ ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ. ನೀವು ಜಸ್ಟ್ ಎಸ್ ಆರ್ ನೋ ಅಂತ ಬರ್ದ್ರೆ ಅದೇನೋ ಗೆಸ್ಸಿಂಗ್ ಮೇಲೆ ಕೊಟ್ಟಿದ್ದಾರೆ ಅಂತ ಅನ್ಕೋತಾರೆ. ಸೊ ನೀವ್ ಏನ್ ಬರಿಬೇಕು, ಮೂನ್ ಸರ್ಫೇಸ್ ಮೇಲೆ ಏನಕ್ಕೆ ರೇನ್ಬೋ ಫಾರ್ಮೇಶನ್ ಆಗಲ್ಲ ಅಂದ್ರೆ ಬಿಕಾಸ್ ಅಲ್ಲಿ ಅಟ್ಮಾಸ್ಫಿಯರ್ ಇಲ್ಲ ಅನ್ನೋದನ್ನು ನೀವು ಏನ್ ಮಾಡ್ಬೇಕು, ಆರಾಮಾಗಿ ಬರಿಬೇಕು. ಮತ್ತೆ ತುಂಬಾ ನಾನು ಆನ್ಸರ್ ಶೀಟ್ಸ್ ಅಲ್ಲಿ ನೋಡುವಾಗ ಹೌ ಡಸ್ ಅ ರೇನ್ಬೋ ಫಾರ್ಮ್ಸ್ ಅಂದ್ರೆ ಬೇರೆ ಬೇರೆ ತರ ಡೆಫಿನೇಷನ್ಸ್ ಇದೆ. ಇದಕ್ಕೆ ಬೆಸ್ಟ್ ಆನ್ಸರ್ ಏನಂದ್ರೆ ಹೌ ಡಸ್ ಅ ರೇನ್ಬೋ ಫಾರ್ಮ್ಸ್ ಅಂದ್ರೆ when in a water droplet the reflection, refraction and dispersion, ಈ ಮೂರು ಫಿನಾಮಿನಾನ್ಸ್ ಅಟ್ ಎ ಟೈಮ್ ಟೇಕ್ ಪ್ಲೇಸ್ ಆದಾಗ there is a formation of a rainbow, that is 7 colors. and ಈ 7 colors ಅಲ್ಲೂ ಕೂಡ ಯಾವುದು 7 colors ಇದೆ ಇದ್ರದ್ದು ವೇವ್ ಲೆಂತ್ ಕೂಡ ನೀವು ನೆನ್ಪಿಟ್ಕೋಬೇಕು. ಮತ್ತೆ ಈ ವೇವ್ ಲೆಂತ್ ಮೇಲೆ ಏನಕ್ಕೆ ರೆಡ್ಡಿಶ್, ಡ್ಯೂರಿಂಗ್ ಸನ್ಸೆಟ್ ಸ್ಕೈ ರೆಡ್ಡಿಶ್ ಆಗಿರುತ್ತೆ, ಅಂಡ್ ಡ್ಯೂರಿಂಗ್ ದ ಹಾಟ್ ನೂನ್ ಸನ್ ವೈಟ್ ಕಲರ್ ಇರುತ್ತೆ. ಯಾರಿಗೂ ಕೂಡ ಗೊತ್ತಿಲ್ಲ ಏನಕ್ಕೆ ಸನ್ ವೈಟ್ ಕಲರ್ ಕಾಣುತ್ತೆ ಅಂತ. ಸೊ 12 o'clock ಅಲ್ಲಿ ನೀವು ನೋಡುವಾಗ ಸನ್ ವೈಟ್ ಕಲರ್ ಕಾಣುತ್ತೆ, ರೆಡ್ ಕಲರ್ ಕಾಣಲ್ಲ. ಬಟ್ ಅದೇ ಸನ್ಸೆಟ್ ಟೈಮ್ ಅಲ್ಲಿ ನಿಮ್ಗೆ ಏನ್ ಕಾಣುತ್ತೆ, ಸನ್ ರೆಡ್ಡಿಶ್ ಕಲರ್ ಆಗಿ ಕಾಣುತ್ತೆ. ಏನಕ್ಕೆ ಇದು ಡಿಫರೆನ್ಸ್ ಅಂದ್ರೆ ಇದು ದಿಸ್ ಇಸ್ ಡ್ಯೂ ಟು ದ ಡಿಸ್ಪರ್ಷನ್ ಆಫ್ ಲೈಟ್. ಬಿಕಾಸ್ ರೆಡ್ ಕಲರ್ ಲೈಟ್ ಏನಿದೆ 7 ಕಲರ್ಸ್ ಅಲ್ಲಿ ರೆಡ್ ಕಲರ್ ಲೈಟ್ ಇದು ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ ಸನ್ಸೆಟ್ ಅಲ್ಲಿ ನಿಮ್ಗೆ ರೆಡ್ ಕಲರ್ ಕಾಣುತ್ತೆ. ಅದೇ 12 o'clock ಅಲ್ಲಿ ಸನ್ ತುಂಬಾ ಹಾಟ್ ಆಗಿರುತ್ತೆ, ಅಲ್ಲಿ ಡಿಸ್ಪರ್ಷನ್ ತಗೊಳಕ್ ಆಗಲ್ಲ. ಬಿಕಾಸ್ ಲೈಟ್ ಹಾಗೆ ಸಿಂಗಲ್ ಕಲರ್ ಮೋನೋಕ್ರೋಮ್ಯಾಟಿಕ್ ಲೈಟ್ ಹಾಗೆ ಉಳ್ಕೊಳ್ಳುತ್ತೆ, ಅದು ಡಿಸ್ಪರ್ಷನ್ ಆಗಿ 7 ಕಲರ್ಸ್ ಫಾರ್ಮ್ ಆಗಲ್ಲ. ಸೊ 12 o'clock ಅಲ್ಲಿ ಅಥವಾ ಆಫ್ಟರ್ನೂನ್ ಟೈಮ್ ಅಲ್ಲಿ ಏನಿರುತ್ತೆ, ಸನ್ ತುಂಬಾ ಹಾಟ್ ಆಗಿರೋದ್ರಿಂದ ಸನ್ ಇದು ಕಲರ್ ಏನಾಗಿರುತ್ತೆ, ಕಲರ್ಲೆಸ್ ಆಗಿರುತ್ತೆ, ದಟ್ ಇಸ್ ವೈಟ್ ಕಲರ್ ಅಂತಾನೆ ನಿಮ್ಗೆ ಕಾಣುತ್ತೆ. ಬಟ್ ಬೇರೆ ಟೈಮ್ ಅಲ್ಲಿ ಅದನ್ನೇ ನೋಡುವಾಗ ನೀವು ರೆಡಿಶ್ ಕಲರ್ ಆಗಿ ಕೂಡ ಕಾಣುತ್ತೆ. ಸೊ ಇದೇ ತರ ಬೇರೆ ಬೇರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಈ ಲೆಸನ್ ಇಂದ ನಿಮ್ಗೆ ಕೇಳ್ತಾನೆ. ಅದೇ ರೀತಿಯಲ್ಲಿ ನೀವು ಈ ಲೆಸನ್ ಡಿಸ್ಪರ್ಷನ್ ಆಫ್ ಲೈಟ್ ಅನ್ನು ಕೂಡ ಅದೇ ರೀತಿಯಲ್ಲಿ ಓದ್ಕೋಬೇಕು. ಆಮೇಲೆ ಟಿಂಡಾಲ್ ಎಫೆಕ್ಟ್ ನೋಡಿ, ಟಿಂಡಾಲ್ ಎಫೆಕ್ಟ್ ಕೂಡ ವೆರಿ ಇಂಟ್ರೆಸ್ಟಿಂಗ್. ಮೂವೀಸ್ ಅಲ್ಲಿ ಎಲ್ಲ ನೀವು ನೋಡಿರ್ಬೋದು, ಯಾವ್ದಾದ್ರು ಒಂದು ದೇವರು ಬರ್ತಿದಾರೆ ಅಂದಿದ ತಕ್ಷಣ ಹಿಂದೆಯಿಂದ ಒಂದು ಲೈಟ್ ಬರುತ್ತೆ, ದಟ್ ಈಸ್ ಒಂದು ಟಿಂಡಾಲ್ ಎಫೆಕ್ಟ್. ಲೈಟ್ ಯಾವ ತರ ಬರುತ್ತೆ, ಅವ್ರು ಬಂದಿದ ತಕ್ಷಣ ಹಿಂದೆಯಿಂದ ಎಷ್ಟು ಎಫೆಕ್ಟಿವ್ ಆಗಿ ಬಂದಿರುತ್ತೆ. ಸೊ ಅದೇ ರೀತಿಯಲ್ಲಿ ಟಿಂಡಾಲ್ ಎಫೆಕ್ಟ್ ನೀವು ಟ್ರೀಸ್ ಅಲ್ಲಿ ನೋಡಿರ್ಬೋದು, ಫಾರೆಸ್ಟ್ಸ್ ಅಲ್ಲಿ ನೋಡಿರ್ಬೋದು. ಸೊ ಬೇರೆ ಬೇರೆ ಕಡೆ ನೀವು ಟಿಂಡಾಲ್ ಎಫೆಕ್ಟ್ ಅನ್ನು ನೋಡಿರ್ತೀರಾ. ಸೊ ವಾಟ್ ಇಸ್ ಟಿಂಡಾಲ್ ಎಫೆಕ್ಟ್, ವಾಟ್ ಇಸ್ ಡಿಸ್ಪರ್ಷನ್ ಆಫ್ ಲೈಟ್, ವಾಟ್ ಇಸ್ ರಿಫ್ರಾಕ್ಷನ್, ವಾಟ್ ಇಸ್ ರಿಫ್ಲೆಕ್ಷನ್. ಸೊ ಇಂಥ ಎಲ್ಲಾ ಕ್ವಶನ್ಸ್ ಈ ಲೆಸನ್ ಇಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ ಕ್ವಶನ್ಸ್ ಅನ್ನು ಕೂಡ ನೀವು ಥರೋ ಆಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ಬೈ ಹಾರ್ಟ್ ಮಾಡಕ್ ಹೋಗ್ಬೇಡಿ. ಫಾರ್ಮುಲಾನು ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಇದರಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯೋ ಇಂಥ ಪಾರ್ಟ್ ವೈಸ್ ಡಿವೈಡ್ ಮಾಡ್ಕೊಂಡು ಹೋದ್ರೆ ಖಂಡಿತ ಔಟ್ ಆಫ್ ಔಟ್ ಬರುತ್ತೆ. 80 out of 80 ಕೂಡ ತೆಗಿಬಹುದು. ಮ್ಯಾಥ್ಸ್ ಅಲ್ಲಿ ನಾವು ಗೆಸ್ ಮಾಡಕ್ಕಾಗಲ್ಲ ಇದೇ ಬರುತ್ತೆ, ಮ್ಯಾಥ್ಸ್ ಅಲ್ಲಿ ನಾವು ಗೆಸ್ ಮಾಡಬಹುದು ಇದೇ ಟಾಪಿಕ್ ಅಲ್ಲಿ ಇಷ್ಟು ಬರುತ್ತೆ ಅಂತ. ಬಟ್ ಸೈನ್ಸ್ ಅಲ್ಲಿ ನಾವು ಗೆಸ್ ಮಾಡಕ್ಕಾಗಲ್ಲ ಇದೇ ಟಾಪಿಕ್ ಇಂದ ಖಂಡಿತ ಇದು ಕ್ವಶನ್ ಬರುತ್ತೆ, ಇದೇ ಮೆಥಡ್ ಫಾಲೋ ಮಾಡುತ್ತೆ ಅಂತ. ಬಟ್ ನೀವು ಯಾವಾಗ ಈ ಟೆಕ್ಸ್ಟ್ ಬುಕ್ಸ್ ಅನ್ನು ಥರೋ ಆಗಿ 2 ಟೆಕ್ಸ್ಟ್ ಬುಕ್ಸ್ ಕಂಪ್ಲೀಟ್ ಆಗಿ ನೀವು ಓದಿದ್ರೆ ಯಾವ ತರ ಕ್ವಶನ್ ಕೇಳಿದ್ರು ಅವನು, ಯಾವ ತರ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ಆರಾಮಾಗಿ ಔಟ್ ಆಫ್ ಔಟ್ ತೆಗಿಬಹುದು. ಈ ವರ್ಷದಲ್ಲಿ ನೀವು ಎಲ್ಲರೂ ಈ ವಿಡಿಯೋ ನೋಡಿ ಅಟ್ಲೀಸ್ಟ್ ಔಟ್ ಆಫ್ ಔಟ್ ತೆಗಿತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನೀವು ತೆಗೆದ ಮೇಲೆ ಬಂದು ಇಲ್ಲಿ ಕಮೆಂಟ್ ಮಾಡಬೇಕು, ಸರ್ ತುಂಬಾ ಹೆಲ್ಪ್ ಆಯ್ತು, ನಾವು ಔಟ್ ಆಫ್ ಔಟ್ ಕೂಡ ತೆಗ್ದಿದ್ದೀವಿ ಅಂತ. ನಮ್ಗೆ ಖಂಡಿತ ತುಂಬಾ ಖುಷಿ ಆಗುತ್ತೆ. ಅಂಡ್ ನಿಮ್ಗೋಸ್ಕರ ಇದು ವಿಡಿಯೋ ಮಾಡ್ತಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರ್ಯಾರಿಗೆ ಸೈನ್ಸ್ ಕಷ್ಟ ಅಂತ ಅನ್ಸ್ತಿದೆಯಲ್ಲ ಎಲ್ರಿಗೂ ಕೂಡ ಈ ವಿಡಿಯೋ ಹೋಗ್ಬೇಕು. ಬಿಕಾಸ್ ಇಷ್ಟೊತ್ತು ನಿಮ್ಗೋಸ್ಕರ ನಾವು ಇದು ವಿಡಿಯೋ ಮಾಡ್ತಿರೋಂಥದ್ದು.
ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನೀವು ನೋಡಿದ್ರಿ ದಿವ್ಯಾ ಮೇಡಮ್ ಮತ್ತೆ ಮುಯಿನ್ ಸರ್ ಅವರು ಹೇಗೆ ನಿಮ್ಗೆ ಸೈನ್ಸ್ ಅಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಮತ್ತೆ ಯಾವ ಒಂದು ಟಾಪಿಕ್ ನಿಮ್ಗೆ ಕಷ್ಟ ಆಗ್ತಿತ್ತು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರಿಗೂ ಕೂಡ 7-8 ವರ್ಷ ಸೈನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತೆ ಅವ್ರು ತುಂಬಾ ಬ್ಯುಸಿ ಇದ್ರು, ಆ ಶೆಡ್ಯೂಲ್ ಅಲ್ಲೂ ಕೂಡ ಅವ್ರು ಏನ್ ಮಾಡಿದ್ರು, ನಮಗೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ನಿಮ್ಗೆ ಅನುಕೂಲ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣದಿಂದ ನಮ್ಮ ಜೊತೆ ಇವತ್ತಿದ್ದಾರೆ. ಮತ್ತೆ ಮುಯಿನ್ ಕೂಡ ಅಷ್ಟೇನೆ, ಅವರು ಬೆಂಗಳೂರಿಗೆ ಹೋಗ್ಬೇಕಿತ್ತು, ಅಷ್ಟೆಲ್ಲಾ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರೋದು ಒಂದೇ ಉದ್ದೇಶ, ನೀವು ಚೆನ್ನಾಗಿ ಅಂಕಗಳನ್ನ ಗಳಿಸಬೇಕು ಅಂತ ವಿದ್ಯಾರ್ಥಿಗಳೇ. ಹಾಗಾಗಿ ಮೇಡಮ್, ನಿಮ್ಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಸರ್. ಥ್ಯಾಂಕ್ ಯು.